ಎಲ್ರಿಗೂ ಈ ನಿಮ್ಮ ಸ್ಮೈಲಿಂಗ್ ಸ್ಟಾರ್ ನಿರಂಜನ್ ದೇಶಪಾಂಡೆ ಮಾಡುವ ನಮಸ್ಕಾರಗಳು. ಏನು ಇಷ್ಟೊಂದು ಜೋಶು! ನಿನ್ನೆಗಿಂತ ಇವತ್ತು ನಮ್ಮ ಎಂಟರ್ಟೈನರ್ ಸಿಕ್ಕಾಪಟ್ಟೆ ಜೋಶಲ್ಲಿದ್ದಾರೆ. ನೀವು ನೋಡ್ತಾ ಇದ್ರ ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿಗಿಲಿ ಸೀಸನ್ 3 ಪವರ್ಡ್ ಬೈ ಅರುಣ್ ಐಸ್ ಕ್ರೀಮ್ಸ್. ಸ್ಪೆಷಲ್ ಪಾರ್ಟ್ನರ್ಸ್ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್, ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ ಮತ್ತು ಮಾರತಹಳ್ಳಿ ಹಾಗೂ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್. ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಆಲ್ ಎಂಟರ್ಟೈನರ್ಸ್, ಇನ್ನು ನಮ್ಮ 3 ಜನ ಜಡ್ಜಸ್, ನಿಮ್ಗೂ ಕೂಡ ಇವತ್ತಿನ ಸಂಡೆಗೆ ಸ್ವಾಗತ. ನಿಮ್ಮನ್ನ ಎಂಟರ್ಟೈನ್ ಮಾಡಕ್ ಬರ್ತಾರಂತ ಮೊದಲ ಸ್ಕಿಟ್, ಆಫೀಸ್ ಟೂರ್ ಮೇಲೆ ಫಾರಿನ್ ಹೋಗ್ಬೇಕು ಅಂತ ಪಕ್ಕದ ಮನೆಯವ್ರ ಹತ್ರ ಹೆಂಡತಿನ ಬಿಟ್ಟು ಹೋದ್ರೆ ಅಲ್ಲಿರೋ ಗಂಡ ಏನೇನೆಲ್ಲ ಆಟ ಆಡ್ತಾನೆ, ಇದನ್ನ ತೋರ್ಸೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಚಪ್ಪಾಳೆಗಳಿಗೆ ಸ್ವಾಗತಿಸಿ ಕರಿಬಸು, ತುಕಾಲಿ ಮಾನ್ಸ, ರಾಘು ಗೊಬ್ರಗಾಲ ಹಾಗೂ ಚಂದ್ರಪ್ರಭಾ ಅಷ್ಟೇ. ಆಫೀಸಿಗೆ ಲೇಟ್ ಆಗತ್ತೆ, ಶರ್ಟ್ ಕೊಡ್ಲೆ. ಅಯ್ಯೋ ನನ್ನ ಮಗನೇ, ಬೆಳಿಗ್ಗೆ ಆದ್ರೆ ಸಾಕು ಬರೀ ಶರ್ಟ್ ಕೊಡು, ಪ್ಯಾಂಟ್ ಕೊಡು, ಚಡ್ಡಿ ಕೊಡು, ಇದಲ್ಲೇ ಕಲ್ದಲ್ಲ ನನ್ನ ಜೀವನ ಎಲ್ಲನು. ಇನ್ನೇನ್ ಮಕ್ಳು ಹುಟ್ಲಿಲ್ಲ, ಮರಿ ಹುಟ್ಲಿಲ್ಲ, ನಿನ್ ಜೊತೆ ಸಂಸಾರ ಮಾಡಕ್ ಹಿಡಿದು ಬರೀ ಬಟ್ಟೆ 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 ಅಂತ ಸಾಯಿ. ಐರನ್ ಮಾಡಿಲ್ಲ, ಏನಿಲ್ಲ, ಇದು ಕೊಡ್ತಾವಳೆಲ್ಲ. ಹೊಟ್ಟೆ ಇಷ್ಟ ಇದೆ, ಊಟ ಕೊಡೆ. ತಿರ್ಪೆ ನನ್ ಮಗನ್ಗೆ ಊಟ ಬೇರೆ ಆಗ್ತಕ್. ನಾನು ಏನ್ ಅನ್ಕೊಬಿಟ್ಟವನು ನನ್ನ. ಅಯ್ಯೋ ಹಟ್ಟೆ ಉರಿಸ್ತಾ ನಂಗೆ. ಅನ್ನ ತಿಂದ ಸದೈತ್ಯ ಅನ್ನ ಕೇಳ್ತಾಳೆ ನೀನು. ಸತ್ತ ಹೋಯ್ತಾ ನೀಗ ನೀರು ಕುಡಿಲಿಲ್ಲ. ನೋಡಿ ಮೇಡಮ್, ಕಚಾ ಪಿಚ್ಚಿ ಕಳಿಸ್ತಾವಳೆ, ಇದ ತಿನ್ನಕಾಯ್ತದ ಮೇಡಮ್. ಅವಳೇನ ಬಂದ್ಬಿಟ್ರೆ ಇದನ್ನೇ ತಿನ್ನಿಸ್ಬಿಡ್ತಾಳೆ. ಬ್ಯಾಗ್ ಹಾಕಬರ್ತೀನಿ. ತೋರಿದ್ರು ನನ್ ಮಗ. ನೀರು ಕುಡು, ನೀರು ನೀರು ತಾಳ, ನೀರು ಕುಡಿ, ಬೇವರ್ಸಿ ಕುಡಿ, ಕುಡಿಸ್ ಸಾಯಿ ಫಸ್ಟ್. ತಣ್ಣೀರ್ ಕೊಟ್ಟಿದ್ದೀಯಲ್ಲ. ತಣ್ಣೀರು ಹಿಡ್ಕೊಂಡ್ ಬಂದ್ರೆ ನನಗೆ ಗೊತ್ತಿಲ್ಲ ಬಿಸಿರಾದು ತಣ್ಣೀರಾದು ಅಂತ. ಮೇಡಮ್ ಇದ್ರಿಗಿಂತ ಸುಡ್ಬೇಕೇನು? ಬಿಸಿಲು ಇದ್ರಿಗಿಂತ ಸುಡ್ಬೇಕಾ? ಕುಡಿ, ನೀರು ಕುಡಿಲೇಬೇಕು. ಕುಡಿ. ಕ್ಲಾಸ್ ತಗೋಬಲೆ. ಯಾಕೆ ಕ್ಲಾಸ್ ಆಗತ್ತಿ ತಗೋ. ಉಳ್ದಿರ 4 ತೊಟ್ಟು ನೀರ್ನು ಪ್ಲಾಸ್ಟಿಕ್ ಹಾಕತ್ತಾರ. ಸಂತು ಎಂಟಿ ಮಿಸ್ಟೇಕ್ ಮಾಡ್ಕೊಬಿಟ್ಟಳ ನೀವು ಅಂತ ಅಂತ. ನೀರ್ ಕೊಡ್ತಾ ಇಟ್ಕಣಪ್ಪ. ಲೋಟ ಎಲ್ಲ ಲೋಟ ಇಲ್ಲೇ ಐತಲ್ಲ, ತಗೋಯ್ತು. ನನ್ ಮಗನೇ, ಇವನಂತೂ ಒಂದ್ ಲೋಟ, ಚಂಬು, ತಟ್ಟೆ ಏನು ಕೊಡಿಸ್ಲಿಲ್ಲ. ನಮ್ಮ ಅಪ್ಪ ಮನೆಯ ತಂದಿರೋ ಲೋಟ ತೆಗ್ದೆಸ್ಬಿಟ್ಟ. ₹100 ಪ್ಲಾಸ್ ಬೇಕಾ ನಿನ್ ಮಕ್ಕಕ್ಕೆ? ನಿನ್ ಮಕ್ಕ ನೋಡು, ನಿನ್ ಮಕ್ಕನೇ ಒಳ್ಳೆ ಪ್ಲಾಸ್ಟಿಕ್ ಇದ್ದಂಗಾದ್ರೆ. ನನ್ ಜೀವನ ಯಾಕೆ ಹಿಂಗಾಯ್ತು ಅಂತ ಗೊತ್ತಾಯ್ತಲ್ಲ. ನಮ್ಗೆ ಅದೇ ಗೊತ್ತಾಯ್ತು. ನನ್ನ ಹೆಸರು ಸಂದೀಪ ಅಂತ ಮೇಡಮ್. ಗಿಚ್ಚಿಗಿಲಿಗಿಲಿ ಸ್ಕ್ರಿಪ್ಟ್ ರೈಟ್ರು. ಒಂದ್ ಸ್ಕ್ರಿಪ್ಟ್ಗೆ ₹15,000 ಕೊಡ್ತಾರೆ, ವಾರಕ್ಕೆ ₹60,000, ತಿಂಗಳಿಗೆ 2.5 ಲಕ್ಷ ತಗೋತೀನಿ, ಕೈ ತುಂಬಾ ಸಂಬಳ ತಗೋತೀನಿ. ತಿನ್ಬೇಡ 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 ಅಂದ್ರು ವಾಚರ ಬಾಚರ ಎಲ್ಲ ಚೆನ್ನಾಗಿ ತಿಂದ್ಬಿಟ್ಟು ಹಿಂಗ್ ಕುಣಿತದೆ ಸರ್. ಇದು ತಿಂದಿದ್ದೆಲ್ಲ ಎಲ್ಲೋದದು ಅಂತೀನಿ. ಎಲ್ಲ ಹೊಟ್ಟೆಗೆ ಹೋಯ್ತದಲ್ವಾ ಸರ್. ಇವಳು ನನ್ನ ಹೆಂಡತಿ. ಪರಿಚಯ ಮಾಡ್ಕೊ ಮೇಡಮ್ ಅವ್ರಿಗೆ. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಸಂಸ್ಕಾರ. ಅಡುಗೆಗೆ ಹಾಕ್ತೀನಿ ಉಪ್ಪು ಖಾರ, ನಾನೊಂಚೂರು ಬಾರ. ಬಾರ್ 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 ಬಾರ್. ಹೈ ಹೈ
ಬಿಟ್ರೆ ಇಲ್ಲೇ 10 ಲೀಟರ್ ಹಾಲು ಕರೆದು ಬಿಡ್ತಾಳೆ ಸರ್ ಇವಳು. ಯಾಕೆ ಹಿಂಗ್ ಆಡ್ತಾಳೆ ಅಂತ ನಿಮ್ಗೆ ಅನುಮಾನ ಅಲ್ವಾ ಮೇಡಮ್? ಇವಳು ಎಮ್ಮೆ ಕೊಪ್ಪಳೋಳು 350 ಎಮ್ಮೆ ಮೇಯಿಸ್ತಾ ಇದ್ಲು. ಆ ಎಮ್ಮೆ ಮೇಯಿಸಿ 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 ಅದ್ರಂಗೆ ಆಡಕ್ ತಿರ್ಕೊಂಬಿಟ್ಟಾಳೆ. ಬೇಕಾದ್ರೆ ನೋಡಿ ಅಪ್ಪನ್ ಕಳ್ಸ್ಬೇಕಿರು. ಅಪ್ಪ ಮಗಿನೇ ಹತ್ರಕ್ಕೆ ಹೋಗ್ಬೇಕಲ್ಲ ಮೊಬೈಲ್. ಇಷ್ಟ ಬೇಗ ಯಾಕಪ್ಪ ಕಾಶಿ ಕಳಿಸ್ತೀಯಾ? ಕತೆ ನೀನ್ ಹೋಗ್ಬೇಕಂತ ಮೊಬೈಲ್ ಮೇಡಮ್ 1.5 ಗಂಟೆಯಿಂದ ಮೇಕಪ್ ಹಾಕೊಂಡಿದೀನಿ. ಇಷ್ಟೊಳ್ಳೆ ಕಾಸ್ಟ್ಯೂಮ್ ಕೊಟ್ಟವ್ರು ಮೇಡಮ್. ಲೇ ನಿನಗೆ ನಾಯಿ ಬಂಡ್ಲ ಒಂದೇ ಒಂದ್ ಡೈಲಾಗ್ ಕೊಟ್ಟಿಲ್ಲ ಅಂದ್ರೆ ಹೆಂಗಲ್ಲ? ಡೈಲಾಗ್ ಇಲ್ಲ ಹೋಗಿ ಆಯ್ತು. ಒಂದ್ ಡೈಲಾಗ್ ಕೊಡ್ತೀನಿ ಹೇಳ್ಕೊ. ಓಕೆ. ನಮಸ್ಕಾರ ಜಡ್ಜಸ್. ಮುಗಿತು ಬಾ ಮುಗಿತು. ಆಶೀರ್ವಾದ ಮಾಡಿ ಮಾವ. ಆಗ್ಲಮ್ಮ. ಕಾಶಿಗೆ ಹೋಯ್ತಿದ್ದೀರಾ? ಸತ್ತೋಗ್ಬಿಡಿ. ನಮ್ಮ ಅಪ್ಪನ ಅಲ್ಲಿ ಸಾಯಿ ಅಂತ ಇದ್ದಲ್ಲ ನೀನು. ಕಾಶಿಗೆ ಹೋಗ್ಬಿಟ್ಟು ಸತ್ರೆ ಪುಣ್ಯ ಬರುತ್ತಂತೆ ಕಣ್ರಿ. ಹಂಗ ಅಪ್ಪ ಹೋಗಲ್ ಬೇಗ ಸತ್ತೋಗ್ಬಿಡಪ್ಪ. ನಿಮ್ಗೂ ಬಾರ ಆತೇನ್ರು ಹೋಗ್ಬಿಟ್ಟು ಬರ್ತೀನಿ. ಸ್ಕಿಟ್ಗೆ ಬಾರ ಆಗ್ಬಿಟ್ಟು ಕಳಿಸ್ತಾವಿ. ನಡೆಯಲೇ Yeah, of course. Stop like this. Activity of your friends. My God. Okay, I will get in the report in this work. Okay, cut करना तो. ಹಿಂದಿ ಎಲ್ಲ ಹೇಳ್ಬಿಟ್ಟ. ಅರ್ಜೆಂಟ್ ಆಫೀಸಿಂದ ಫೋನ್ ಬಂದ್ಬಿಟ್ಟಿದೆ. ಆಫೀಸಿಗೆ ತಾನೇ ಹೋಗ್ ಬನ್ನಿ, ಅಡಿಗೆ ಮಾಡಿಟ್ಟಿರ್ತೀನಿ. ನಾನು ಆಫೀಸ್ ಕೆಲ್ಸದ ಮೇಲೆ 10 ದಿನ ಹೊರಗಡೆ ಹೋಗ್ತಾ ಇದೀನಿ. 10 ದಿನನ? ಮದ್ವೆ ಆಗಿ ಇನ್ನು 4 ದಿನ ಆಗೈತೆ. ಹೊರಗೆ ಹೋಗ್ಬಿಟ್ರೆ ಹೆಂಗ್ರಿ? ನಂಗೂ ಅದೇ ಬೇಕಾಗಿರೋದು. ಎಲ್ಲಿಗೆ ಹೋಗ್ತಿದ್ದೀರಿ? ಕಾಡ್ಗೋಡಿ. ಪಕ್ಕದ ಏರಿಯಾ ತಾನೇ ಹೋಗಿದ್ ಬನ್ನಿ. ಈ ಕಾಡ್ಗೋಡಿ ಅಲ್ಲ, ಬೇರೆ ದೇಶ ಕಾಡ್ಬೋಡಿ. ಬೇರೆ ದೇಶನ? ಸರಿ, ಡೈಲಿ ವಿಡಿಯೋ ಕಾಲ್ ಮಾಡೋದ್ ಮಾತ್ರ ಮರಿಬೇಡಿ. ಇವಳು ಯಾರು ಸರ್? ಕಾಡ್ಬೋಡಿಲಿ ಮೊಬೈಲೇ ಜಾಸ್ತಿ ಯೂಸ್ ಮಾಡಲ್ಲ. ಅಲ್ಲಿ ನೆಟ್ವರ್ಕ್ ಇಲ್ಲ, ಸಿಗಲ್ಲ. ನೆಟ್ವರ್ಕ್ ಇಲ್ಲ ಅಂದ್ರೆ ನೀವ್ ಹೆಂಗಿರ್ತೀರಾ, ಏನ್ ಮಾಡ್ತಿರ್ತೀರಾ ಅಂತ ನಂಗೆ ಹೆಂಗ್ರಿ ಗೊತ್ತಾಗೋದು? ಅಷ್ಟೊಂದು ಉಪಾಯ ಇದೆ, ಇರು ಮಾಡ್ತೀನಿ. ಏನ್ರಿ ಇದು ಹುಂಜ? ನಾನು ಜೋಯಿಸ್ರ ಹತ್ರ ಹೋಗಿ ಕೇಳ್ದೆ. ನೋಡಪ್ಪ, ಇದಕ್ ನನ್ ಮಂತ್ರ ಶಕ್ತಿಯಲ್ಲಿ ಹಾಕಿದೀನಿ, ಇದ್ ನಿಮ್ ಮನೇಲಿ ಇದ್ರೆ ಸಾಕು, ನೀನ್ ಇದ್ದಾಗ್ನಿ ಅಂತ ಹೇಳ್ತು. ಅಂದ್ರೆ ಇದು ಹುಂಜ ಅಲ್ಲ ನೀವು? ಈ ಕೋಳಿ ಕತ್ತು ನೆಟ್ಟಿಗಿದ್ರೆ ನಾನ್ ಬದುಕಿದೀನಿ ಅಂತ. ಇದೇನಾರ ಹಿಂಗ್ ಮೂರ್ಖ ಬಿದ್ದಾಯ್ತು ಅಂದ್ರೆ ನಾನ್ ಸತ್ತೋಗಿದ್ದೀನಿ ಅಂತ. ಇಲ್ಲ ರೀ, ನಿಮ್ಮನ್ನ ಎಷ್ಟು ಜೋಪಾನ ಮಾಡಿದ್ದೀನೋ ಈ ಹುಂಜನ್ನು ಅಷ್ಟೇ ಜೋಪಾನ ಮಾಡ್ತೀನಿ. ಹೋಗಿದ್ ಬನ್ನಿ, ಸರಿ. ನಾವ್ ಒಬ್ಳೆ ಹೆಂಗ್ರಿ ಇರ್ಲಿ? ಅದಕ್ಕೊಂದು ಉಪಾಯ ಇದೆ. ನಿನ್ನ ಪಕ್ಕದ ಮನೆಯವರಲ್ಲಿ ಬಿಟ್ಬಿಟ್ಟು ಹೋಯ್ತೀನಿ, ಇರು ಒಂದ್ ನಿಮಿಷ ಬಾ. ಅದು ಚಂದ್ರಪ್ರಭಾ. ಅಕ್ಕ ಕಾಗಂಗಿಲ್ಲ ನಾನು ಶಿಕ್ಷಕ ಅಲ್ಲ, ಪಕ್ಕದ ಮನೆಯವನು. ನನಗೆ ನಾನು ಕಾಡ್ಬೋಡಿಗೆ ಕೆಲ್ಸಕ್ಕೆ ಹೋಯ್ತಾ ಇದ್ದೀನಿ ಅಕ್ಕ. ನನ್ನ ಹೆಂಡ್ತಿಯ ಇಲ್ಲಿ ಒಂದ್ 4 ದಿನ ಬಿಟ್ಬಿಟ್ಟು ಹೋಯ್ತೀನಿ. ನೆನ್ ನಡ್ತೀನಿ, ನನ್ನ ಮನೇಲಿ ಇದ್ರೆ ನೋಡಿ 4 ಜನ ಏನ್ ಅನ್ಕೊಳಕಲ್ಲ. ಏನಾರ ಅನ್ಕಳಿ ಬಿಡಕ್ಕ, ಜನಗಳಿಗೋಸ್ಕರ ಬದುಕಾಯ್ತು ನಾವು. ನನ್ನ ಹೆಂಡ್ತೀನಿ ನಿಲ್ಲಿಸ್ಬಿಟ್ಟು ಹೋಯ್ತೀನಿ. ಸುಮ್ಮನೆ ಒಂಚೂರು ಚೆನ್ನಾಗಿ ನೋಡ್ಕೊಳ್ಳಿ. ಹಂಗಾರಿ ಬಿರ್ನ್ ಹೋಗಿ ಬಿರ್ನ್. ಒಂಚೂರು ಪ್ಲೇಟ್ ತೊಳ್ಳು, ಸ್ಟಾರ್ಟ್ ಆಯ್ತಾ ಇಲ್ಲ? ಏನ್ ಚೆನ್ನಾಗೋಯ್ತು ಫ್ಲೈಟು. ಹೋದ್ನಾ? ನಡಿ, ಮುಸ್ರೆ ಪಾತ್ರೆ ತಿಕ್ಬಿಡು, ಬೇಗ ಬಾ. ಪಾತ್ರೆ ಆಮೇಲೆ ತಿಕ್ತೀನಿ, ಮೊದ್ಲು ನನ್ ಗಂಡಂಗ್ ಊಟ ಕಿಕ್ತೀನಿ. ಎಷ್ಟೊಂದ್ ಕರ್ದಿರವ್ರೆ ನಿನ್ಗೆ? ಈ ಕಡೆ ಒಬ್ಬ ಹೋದ ತಾನೆ. ಹಂಗಲ್ಲ ಕಣಕ, ನನ್ ಗಂಡ ನೆನ್ಪಿಗಂತ ಈ ಹುಂಜ ಕೊಟ್ಟವನೆ, ಇದಕ್ ಊಟ ಕಿಕ್ಬೇಕು. ಆಯ್ತು. ಮುಂಜಾನೋ ಗಿಂಜಾನೋ ಅಲ್ಲಿ ರಾಗಿ ಕಾಳವೆ ತೆಗೆದು ಹರ್ಚ್ಬಿಟ್ಟು ನಡಿ.
ಗೊತ್ತಾಯ್ತು ಸರ್ ಅದೇ ಪ್ರಾಕ್ಟೀಸ್ ಸರಿಯಾಗಿಲ್ಲ ಅನ್ಸ್ತದೆ ಸರ್, ಅದೇ ನೋಡ್ದೆ ಏನು ವರ್ಕ್ ಆಗ್ತಿಲ್ಲ ಅಂತ. ಕತೆ ಗೊತ್ತಾಗೋಯ್ತು ಕತೆ ಮುಗೀತು. ಬರೀತಾ ಇದ್ದೀನಿ ಸರ್, ಅದು ಪ್ರತಿ ಸಲ ಪ್ರಾಕ್ಟೀಸ್ ಮುಗಿಸಿ ಮನ್ಗೋದು 1:30-2 ಗಂಟೆ ಆಯ್ತದೆ. ನನ್ಗೆ ಎಷ್ಟು ಪ್ರೆಸರ್ ಇರ್ಬೋದು ಅಂತ. ನನ್ನ ಹೆಂಡತಿ ಮಲ್ಗಿರ್ತಾಳೆ, ಜೋರಾಗಿ ಎಬ್ಬಿಟ್ರು ನಿದ್ದೆ ಡಿಸ್ಟರ್ಬ್ ಮಾಡ್ದ ಅಂತ ಹೊಡಿತಾಳೆ. ಮೆಲ್ಗೆ ಎಬ್ಬಿಸ್ಬೇಕು. ಮಾನಸ ಅಕ್ಕ ಮಾನಸ, ನಾನು ಬಾಗಿಲು ತೆಗೆದ್ಬಿಡ್ತೀನಿ. ಯಾಕೋ ಕೋಳಿ ಕುಯ್ದು ಸಾರು ಮಾಡಂಗ್ ಕಾಣ್ತಾನೆ ಇದು. ಯಾರು? ಸಾರಿ ನಾನು ನಮ್ಮನೆ ಅಂತ ಬಂದ್ಬಿಟ್ರೆ ಬೇರೆ ಮನೇನ ಗೊತ್ತಾಗ್ಲಿಲ್ಲ. ನಿಮ್ದೇ ಮನೆ ಕರ್ ಬನ್ನಿ. ನಮ್ಮನೇನಾ? ಮತ್ತೆ ನೀವು ಇಲ್ಲಿ? ಆ ಕಪ್ರಾಯವರವರೆಲ್ಲ ಅವ್ರ ಮಿಸ್ಸೆಸ್ ನಾನು ಸಂಸ್ಕಾರ ಅಂತ. ಅವ್ರು ಕಾಡ್ಬೋಡಿಗೆ ಹೋಗವ್ರೆ, ಬರ ಗಂಟೆ ನಿಮ್ಮನೇಲೆ ಇರ್ಲಿ ಅಂತ ನನ್ ಬಿಟ್ಟು ಹೋಗವ್ರೆ. ಹೌದಾ? ಹ್ಮ್. ಸರಿ ಆಯ್ತು. ಅಯ್ಯೋ ಬ್ಯಾಗ್ ಕೊಡಿ, ನಾ ತೆಗ್ದಿಡ್ತೀನಿ. ಅಯ್ಯೋ ಬೆವರಾಗಿರ್ತದೆ, ಅದ್ರೊಳಗೆ ಕೊರ್ಸ್ಕತ್ತಿ. ನಾನು ಹಗ್ಲು ರಾತ್ರಿ ಕೆಲಸ ಮಾಡ್ಕೊಂಡ್ ಬರ್ತೀನಿ, ಬಂದ್ರ ಹೋದ್ರ ತಿಂದ್ರ ಊಟ ಮಾಡಿದ್ರ ಅಂತ ಕೇಳೋರ್ ಒಬ್ರು ಇಲ್ಲ ಸರ್. ಅಕ್ಕ ಸರಿ ಮನೆ ಕತ್ತೀನಿ. ಊಟ ಆಯ್ತಾ? ಆಯ್ತು. ಅರ್ಧಂಬರ್ಧ ತಿಂದ್ಬಿಟ್ರಲ್ಲ, ನನ್ ಗಂಡಂಗ್ ಊಟ ಮಾಡಿಸ್ಬಿಟ್ಟು ನಾನು ಮನೆ ಕತ್ತೀನಿ. ಗಂಡ ಇಲ್ಲ ಅಂತಂದ್ರೆ? ಅಯ್ಯೋ ನನ್ ಗಂಡ ಊರಿಗೆ ಹೋಗವ್ರೆ, ಅವ್ರ ನೆನ್ಪಿಗೆ ಅಂತ ಒಂದ್ ಹುಂಜ ಕಟ್ಬಿಟ್ಟು ಹೋಗವ್ರೆ. ಈ ಹುಂಜ ಕಕ ಅಂತ ಚೆನ್ನಾಗಿದ್ರೆ ಅವ್ರು ಚೆನ್ನಾಗಿರ್ತಾರಂತೆ. ಇದ್ರ ಕತ್ತೆನಾದ್ರು ಮುಟ್ಟು ಸತ್ತೋಗ್ಬಿಟ್ರೆ ಅವ್ರು ಸತ್ತೋಗ್ಬಿಡ್ತಾರೆ ಅಂತ ಹೇಳು. ಅಯ್ಯೋ ಹಂಗೆಲ್ಲ ಮಾತಾಡ್ಬೇಕು. ಏನ್ ಸಾರ್ ಹಿಂಗವಳೆ? ಇಂತಳ್ನ ಮದ್ವೆ ಆಗ್ಬೇಕು ಒಂದ್ಸಲ ನಾರು ಇಂತಳ್ನ ಮದ್ವೆ ಆಗ್ಬೇಕು ಸಾರ್. ಹುಂಜಿನ ಕತೆ ಮುಂಜಾನೆ ಕತೆ ಮುಗಿತಿದೆ. ಹಲೋ ಏನ? ಯಾವಾಗ? ಇವತ್ತ? ಬಂದೆ ಲೋ ಯಾವನ ಎಲ್ಲಿದ್ಯಾ? ಬೈಲಿ. ಏನೇ? ನಮ್ಮ ಅಪ್ಪಂಗೆ ಹುಷಾರಿಲ್ವಂತೆ, 2 ದಿವಸದಿಂದ ಆಸ್ಪತ್ರೆಯಲ್ಲಿ ಅವನನ್ನ ನೋಡ್ಕೊಂಡ್ ಬಂದ್ಬಿಡ್ತೀನಿ. ನಮ್ಮ ಮಾವಗ್ ಹುಷಾರಿಲ್ವಾ? ಅಯ್ಯೋ! ಮಾವ! ಇಲ್ಲಿ ಕೋಳಿ ಬಿದ್ದೋಯ್ತು. ಬರ್ತೀನಿ ನನ್ನ ಮಗನೇ, ಬರ್ತೀನಿ ತಡಿ, ನಿನ್ ಮಾಡ್ತೀನಿ. ಯಾಕ್ರಿ ಇನ್ನು ಇಷ್ಟೊತ್ತಾದ್ರೂ ಮಲಿಕೊಂಡಿದ್ದೀರಾ? ಎದ್ ಕೂತ್ಕೊಳ್ಳಿ. ನಿಮ್ಗೆ ಡೈಲಿ ಬಿಸಿಲ ಸ್ನಾನ ಮಾಡಿ ಅಭ್ಯಾಸ ಅಲ್ವಾ? ಒಂದ್ ಚಡ್ಡಿನೇ ಬಿಚ್ಚಿಲ್ಲ, ಜೋಕ್ ಮಾಡ್ದೆ. ಜೋಕ್ ಅದೇ ಜೋಕ್. ನಾನ್ ನಿಮ್ಗೆ ಹೋಗಿ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಇವ್ರೆ
ನಾನು ಆಫೀಸ್ಗೆ ಹೋಗಿದ್ ಬರ್ತೀನಿ, ನೀವು ಮನೆ ಕಡೆ ಜೋಪಾನ. ಟಿಫಿನ್ ಮಾಡಿದ್ರಾ? ಅಲ್ಲ, ಊಟ ಮಾಡ್ತೀನಿ ಬಂದೆ. ಆ? ಊಟ ಮಾಡ್ತೀನಿ, ಹೋಗಿ ಬನ್ನಿ. ಸರಿ, ಸರಿ. ಅಲ್ಲ ಅದು ಜೋಪಾನ ಮನೆ ಕಡೆ ಅಂತ. ಚಂದ್ರು ಅವ್ರೆ, ಕೈ ಹಿಡ್ಕೊಂಡು ಎಳಿತಾ ಇದೀರಾ? ಅಯ್ಯೋ ಸಾರಿ, ನನ್ ಗೊತ್ತಾಗ್ಲಿಲ್ಲ. ಗಂಡ ಏನ್ ಅನ್ಕೊಳಲ್ಲ. ತಪ್ಪಾಯ್ತು, ಗೊತ್ತಾಗ್ಲಿಲ್ಲ. ಸಾರಿ ಖಾಲಿ ಬಿಟ್ಟು ಕ್ಷಮೆ ಕೇಳೋರೆ, ಸಿಟ್ಟು ಬಂದಿದೆ. ಕ್ಷಮಿಸಿದಿರಲ್ವೇನ್ರಿ? ಸುಮ್ನಿದಾರೆ ಅಂದ್ರೆ ಕ್ಷಮಿಸಿದ್ದಾರೆ. ಸರಿ, ಹೋಗಿದ್ದೆ. ರೀ, ನಿಮ್ಗೆ ಫಿಲ್ಟರ್ ಕಾಫಿ ಮಾಡ್ಕೊ ಬಂದ್ಬಿಡ್ತೀನಿ. ಹಾ, ಈ ಹುಂಜ ಮನೇಲಿದ್ರೆ ಸರ್, ಇವಳಿಗೆ ನನ್ ಮೇಲೆ ಪ್ರೀತಿ ಆಗದೇ ಇಲ್ಲ. ಈ ಹುಂಜಕ್ಕೆ ಏನಾರ ಒಂದ್ ಗತಿ ಕಾಣಿಸ್ಬೇಕಲ್ಲ, ಏನ್ ಮಾಡ್ಲಿ? ನನ್ನ ಮಗಂದೆ ಗೊಬ್ರ ಪಾಯ್ಸನ ಕುಡಿ ನನ್ನ ಮಗನಿಗೆ ರಾ ಕುಡ್ದ ಗಂಟ್ಲು ಕಟ್ಕೊಬಿಡ್ತು. ಇನ್ನೊಂದು ಜೋರು ಕೊಡ್ಬಿಟ್ಟೆ ನನ್ನ ಮಗ ಮಲಗ್ಬಿಡ್ತಾನೆ. ಕುಡಿ ಮುಟ್ಟನ್ ಕೋಳಿ ಕತ್ತು ಮುರಿದೋಗ್ಬಿಟ್ಟಿದೆ ಅಂದ್ರೆ. ಕೋಳಿ ಕತ್ತು ಮುರಿದಿದೆ ಅಂದ್ರೆ ಕೋಳಿ ಕತ್ತು ಮುರಿದೋಯ್ತು ಅಂದ್ರೆ ನನ್ನ ಗಂಡ ಗೊಬ್ರ ಅಲ್ಲ ಸರ್, ಗೊಬ್ರ ಕಾಲರ್ಗೆ ಏನಾಯ್ತು? ಅಯ್ಯೋ, ಇದು ಅವನ ಹೆಂಡತಿಗೆ ಹೆಂಗಪ್ಪ ಹೇಳೋದು? ಏನಾಯ್ತಂತೆ? ಗೊಬ್ರಗಾಲರು ಕೆಲ್ಸದ ಒತ್ತಡದಲ್ಲಿ ಸತ್ತಿಲ್ವಂತೆ, ಮತ್ತೆ ಕುಡ್ಸತ್ತೋದ್ರಂತೆ. ಅವ್ರಿಗೆ ಕುಡಿಯೋ ಅಭ್ಯಾಸ ಇಲ್ಲ. ಮೋಸು ಕುಡ್ದವ್ರಲ್ರಿ. ಕುಡ್ಸತ್ತೋಗಿರೋದು. ಚಂದ್ರ ಅವ್ರೆ, ನಾನು ಸಿಮ್ಮೆ ಇಲ್ದಿರೋ ಫೋನ್ ಆಗ್ಬಿಟ್ನಲ್ರಿ. ಬೇಡ, ಚುಚ್ಚುತ್ತೆ. ಚಂದ್ರ ಅವ್ರೆ, ನಾನು ಸೀಮೆಣ್ಣೆ ಇಲ್ದಿರೋ ಸ್ಟವ್ ಆಗ್ಬಿಟ್ನಲ್ರಿ. ಬೇಡ, ನೋಯ್ತದೆ. ಚಂದ್ರ ಅವ್ರೆ, ನಾ ಶಲ್ಲೆ ಇಲ್ದಿರೋ ಗಡಿಯಾರ ಆಗ್ಬಿಟ್ನಲ್ರಿ. ಹೊಡಿಬೇಡ. ನನ್ ಗಂಡ ಸತ್ತವ್ರೆ ಅಂತೆಲ್ಲ ಹೇಳ್ತಾ ಇದ್ರೆ ಕಾಮಿಡಿ ಮಾಡ್ತಾ ಇದೀಯಾ? ಸಂಸ್ಕಾರ ನೋಡಿ ಸಂಸ್ಕಾರ ಅವ್ರೆ, ಇದ ಸವ ಸಂಸ್ಕಾರ ಮಾಡಿ ನಾವು ನೀವು ಸಂಸಾರ ಮಾಡೋಣ. ಚಂದ್ರ ಅವ್ರೆ, ಏನ್ ಮಾತಾಡ್ತಾ ಇದ್ದೀರಾ? ಇದಕ್ಕೆ ಸಮಾಜ ಒಪ್ಪುತ್ತಾ? ಸಮಾಜ ನಿಮ್ಮನ್ನ ಇಲ್ಲಿ ಬಿಟ್ಟು ಕಾಡ್ಕೋಳಿಗೆ ಹೋದಾಗ ಸಮಾಜ ತಡೆದಿತ್ತ? ಕೋಳಿ ಪುಕ್ಕ ಕಿತ್ತಾಕಾದ್ಮೇಲೆ ಪುನಃ ಸಮಾಜ ಬಂದಿ ಅದಕ್ಕೆ ಪುಕ್ಕ ಅನ್ಸಿತ? ನಿಮ್ ಗಂಡ ಸತ್ತೋದ್ಮೇಲೆ ಸಮಾಜ ಬಂದಿ ನಿಮ್ಮ ಸಮಾಧಾನ ಮಾಡಿತಾ? ಇಲ್ಲ ಇಲ್ಲ ಇಲ್ಲ, ಈ ಸಮಾಜ ನನ್ನ ಯಾವುದೇ ಸಹಾಯಕ್ಕೆ ಬರಲಿಲ್ಲ. ನನಗೆ ಈ ಸಮಾಜ ಬೇಡ. ನನಗೆ ಬೇಕಾಗಿರೋದು ಒಂದೇ ಚಂದ್ರು. ಏನು? ಈ ಟೈಮಲ್ಲಿ ಸಮಾಧಾನ ಮಾಡಕ್ಕೆ ಒಂದು ಹೆಗಲು ಐತೆಲ್ಲ ಚಂದ್ರು. ಸುಸ್ತಾಗ್ಬಿಡ್ತು ಸರ್. ಕಾಡ್ಗೋಡಿಗೆ ಹೋಗಿದ್ನಲ್ಲ, ಕೆಲ್ಸದ ಪ್ರೆಷರ್. ಅಯ್ಯೋ,
ನನ್ನ ಹೆಂಡತಿ ನೋಡು 6 ತಿಂಗಳಾಗ್ಬಿಟ್ಟು ಫಸ್ಟ್ ನನ್ನ ಹೆಂಡತಿ ನೋಡ್ಬೇಕು. ಅಯ್ಯೋ ಅಕ್ಕೋ ಅಕ್ಕೋ ಯಾರು ಅಕ್ಕೋ ಯಾರು ಸರ್ ಅಕ್ಕ 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 ಯಾರು ನಾನು ಇನ್ನೊಂದು ಗೊಬ್ಬರದಲ್ಲ. ನನ್ಗೆ ಅಕ್ಕ ತಂಗಿರು ಯಾರು ಇಲ್ವಲ್ಲ. ನಾನ್ ಕೇಳಿದ್ ನಿಮ್ಮ ಅಕ್ಕ ತಂಗಿರನಲ್ಲ. ನಾನ್ ಕಾಡುಗೋಡಿಗೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನನ್ನ ಹೆಂಡತಿ 4 ದಿನ ಇರ್ಲಿ ಅಂತ ಬಿಟ್ಬಿಟ್ಟು ಹೋಗಿದೆ. ಅಯ್ಯೋ ಅವ್ರ ಅಪ್ಪಂಗ್ ಹುಷಾರಿಲ್ಲ ಅಂತ ಊರ್ಗ್ ಹೋಗವ್ರೆ ರೀ. ಅವ್ರು ಯಾರು ಇಲ್ಲ ಇಲ್ಲಿ. ಈ ಮನೆಗೆ ತಾನೇ ಬಿಟ್ಟಿದ್ದು. ಏ ತೆಗಿರ್ರಿ ಬಗಲ್ ತಡ್ರಿ. ಏನಪ್ಪ ನೀನ್ ರೋದ್ನೆ ಸರ್ ನನ್ನ ಹೆಂಡತಿ ಕಳ್ಸ್ಕೊಡ್ತಾರೆ ನಮ್ಮ ಮನೆಗೆ. ಚಿನ್ನು ಚಿನ್ನು ಏನ್ರಿ? ಒಂದ್ ಗ್ಲಾಸ್ ನೀರಂತೆ ಕೊಡು. ಯಾರಿಗೆ? ನೀವಿನ್ನೂ ಸತ್ತಿಲ್ವಾ? ನಿನ್ ಕಣ್ ಮುಂದೆ ನಿಂತಿದ್ದೀನಿ ಸತ್ತಿಲ್ವಾ ಅಂತ ಕೇಳ್ತಿಯಲ್ಲೇ. ಸುಳ್ಳು ಸುಳ್ಳು ಇದೆಲ್ಲ ಸುಳ್ಳು. ಯಾವ ಸುಳ್ಳು? ಇಲ್ಲ ನಾನು ನಿಜವಾಗ್ಲೂ ಬಂದಿದ್ದೀನಿ. ಇಲ್ಲ ನೀವ್ ಬಂದಿಲ್ಲ, ಸುಳ್ಳು. ನೋಡೀಗ ಹೈ 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 ಬಿಟ್ರೆ 10 ಲೀಟರ್ ಹಾಲು ನೀನೇ ಕರೆದು ಬಿಡ್ತೀಯ. ಅದೇ ಡೈಲಾಗು ಅಂದ್ರೆ ನೀವೇ? ನಾನೇ ಮತ್ತೆ ನೀವು ಕೊಟ್ಟಿರೋ ಹುಂಜ ಕತ್ತು ಮುರಿದು ಬಿದ್ದೋಯ್ತಲ್ರಿ. ಕೋಳಿ ಸತ್ತೋಯ್ತಾ? ಈ ಕೋಳಿ ಸಾಯಿಸಿರೋ ಕೋಳಿ ಮಗ ನನಗೆ ಗೊತ್ತು ಯಾರು ಅಂತ. ಅದ್ ಹೆಂಗ್ ಸಾಯ್ತಾ ಇದು? ಎಂಡ ಕುಡ್ಬಿಟ್ಟು ಸತ್ತೋಗ್ಬಿಡ್ತು ಕಣ್ರಿ. ಏನಾರು ಕೋಳಿ ಹೋಗ್ಬಿಟ್ಟು ಬಾರ್ ಮುಂದೆ ಎಣ್ಣೆ ಮಾಡ್ತಾನೆ ಅವನೇ ಕುಡ್ಸಿ ಸಾಯಿಸಿರೋದು. ನೀವ ಕೋಳಿಗೆ ಎಣ್ಣೆ ಹೊಡ್ಸಿದೀರಾ? ನಾನ್ ಕೋಳಿನ ಯಾಕೆ ಸಾಯಿಸ್ಲಿ? ಕೋಳಿಗೆ ಎಣ್ಣೆ ಕುಡಿಸ್ಲಿ? ಸತ್ಯ ಹೇಳಿ. ನಾನು ಗೊಬ್ಬರ ಮೇಲೆ ಆಣೆ ಮಾಡಿ ನಾನು ಕುಡಿಸಿಲ್ಲ. ಹೇಳ್ಬೇಡ, ನಿಜ ಹೇಳು. ನೀನೇ ಕಣ ಸಾಯಿಸಿರೋದಿಲ್ಲ. ಸತ್ಯ ಹೇಳಿ. ನಿನ್ ಮೇಲೆ ಪ್ರೀತಿಗೋಸ್ಕರ ಹಂಗ್ ಮಾಡ್ದೆ. ನನ್ನನ್ನೇ ನಾಟಕಿಟ್ಟಿರೋ ಗೊಂಬೆ ಅಂತ ಆಡ್ಕೊಂಡಿದ್ದೀರೇನ್ರಿ? ಈ ನನ್ ಮಗ ನೀನೊಂಥರ ಮೋಸ ಮಾಡ್ದೆ. ನೀನು ನಂಬಿಸಿ ಮೋಸ ಮಾಡ್ದೆ. ನನಗೆ ನೀನು ಬೇಡ, ನೀನು ಬೇಡ. ಏನ್ ಬಾವಿಲೋ ಪಿಸ್ ಸಾಯ್ತೀಯಾ? ಇಲ್ಲ, ನಿಯತ್ತಿಗೆ ಹೆಸರುವಾಸಿ ಆಗಿರೋ ನನ್ನ ಕೋಕಿಲನ್ ಜೊತೆ ಹೋಗ್ತೀನಿ. ಈ ಒಂದು ಸ್ಕಿಟ್ ಹೇಗಿತ್ತು ಅಂತ ಫಸ್ಟ್ ನಿಯತ್ತಿಗೆ ಹೆಸರಾಗಿರುವಂತ ಯಾರು ಅದು? ಕೋಕಿಲ. ನಿಯತ್ತಿಗೆ ಹೆಸರಾಗಿರೋ ಕೋಕಿಲ ನೀನೇ ಕೇಳ್ಬಿಡಮ್ಮ. ನಿಯತ್ತಿಗೆ ಹೆಸರುವಾಸಿ ಆಗಿರೋ ನನ್ನ ಮನದಾಳದ ಕೋಕಿಲ ಅವ್ರೆ. ನಿಯತ್ತಿಗೆ ನಾನು ಹೆಸರುವಾಸಿ ಅಲ್ವಲ್ಲ. ಮತ್ತೆ ನಿಜವಾದ ಮ್ಯಾಟ್ರನ್ನ ಹೇಳಕ್ಕೆ ಕೋಕಿಲ ಅಲ್ಲ ಹೆಸರು. ಮತ್ತೆ ಓಪನ್ ಮಾರ್ಕೆಟ್ ಅಲ್ಲಿ ಹೇಳಂತ ಒಂದೇ, ಅದು ಕೋಮಲ. ಈ ಕೋಕಿಲ ಆದ್ರೂ ಸ್ವಲ್ಪ ಅಮುಕುತ್ತೆ, ಅದು ಯಾವುದನ್ನು ಅಮುಕಲ್ಲ. ಇಲ್ಲ, ನನಗೆ ಎಲ್ಲಾ ಕ್ಯಾರೆಕ್ಟರ್ಗಳು ಎಕ್ಸ್ಟ್ರಾನರಿ ಮಾಡೋದು. ಕತೆ ಕೂಡ ತುಂಬಾ ಚೆನ್ನಾಗಿ ನನ್ಗೆ ಇಂಟ್ರೆಸ್ಟಿಂಗ್ ಆಗಿತ್ತು. ಯಾಕೆಂದ್ರೆ ಒಳ್ಳೊಳ್ಳೆ ಆರ್ಟಿಸ್ಟ್ ಗಳನ್ನ ಹಾಕೊಂಡಿದ್ದಾರೆ. ಮತ್ತೆ ನಮ್ಮ ಮಾನಸ ಚಿಂದಿ ಮಾಡಿದೆ. ಏನ್ ಸ್ವಾಮಿ ಹಿಂಗೇನ ಮನೇಲಿ ಕೂಡ? ನಿನ್ ಮನೇಲಿ ಇವಾಗ ಗೊತ್ತಾಯ್ತಾ ಇವಳು ನಿಜ ರೂಪ ಏನು ಅಂತ? ನಾನು ಎಷ್ಟು ಕಟ್ಟ ಅನುಭವಿಸ್ತಿರ್ಬೇಕು ಲೆಕ್ಕ ಕಳೆ. ನಾಯಿ ಹೊಡೆದಾಗ ಹೊಡಿತಾಳ ಮನೇಲಿ. ಗೊತ್ತಾಗುತ್ತೆ ಕಣ್ಣು, ಪರ್ಸನಾಲಿಟಿ, ವಾಯು. ಅಲ್ಲಿ ನೋಡು. ಕರೆಕ್ಟ್ ಕ್ಯಾರೆಕ್ಟರ್ ಕೊಟ್ಟವ್ರು ನಿನ್ಗೆ ಬಸಣ್ಣವ್ರೆ. ಒಂದು ಕ್ಯಾರೆಕ್ಟರ್ ಅದು ಒಂದು ಶಾರ್ಟ್ ಅಲ್ಲಿ ಬರ್ತೀವೋ ಅಥವಾ ಮುಖವಾಡ ಹಾಕೊಂಡ್ ಬರ್ತೀವೋ ಪರ್ಫೆಕ್ಟ್ ಆಗಿ ರೆಡಿ ಆಗಿ ನ್ಯಾಚುರಲ್ ಆಗಿತ್ತು. ವೆರಿ ಗುಡ್ ಅಂತಾನೆ ನಾನು ಹೇಳೋದು. ಬಹಳ ನೀಟ್ ಆಗಿತ್ತು. ಹೈಲೈಟ್ ನಮ್ಮ ಯಾರು ಚಂದ್ರಪ್ರಭಾ ಮತ್ತೆ ನಮ್ಮ ಗೊಬ್ಬರ ಸರ್ ಈ ತರ ಬಿಟ್ಬಿಟ್ಟು ಹೋದ್ರೆ ಏನ್ ಗತಿ ಆಗತ್ತೆ ನನ್ಗೆ ಗೊತ್ತಾಯ್ತಾ? ಗೊತ್ತಾಯ್ತು. ಅಯ್ಯಯ್ಯಪ್ಪ, ನಿಜ ಜೀವನದಲ್ಲಿ ಯಪ್ಪ ಹಿಂಗೇನಾ ಅಂತ. ಇಲ್ಲ ಸರ್, ಹಾ ಸಾಧು. ಅಂದ್ರೆ ನಾನಾ? ಅಲ್ಲ ಸರ್, ಹಾ ಬಹಳ ಶಿಸ್ತು ಸರ್. ಶಿಸ್ತು ನೋಡ್ದಲ್ಲಪ್ಪ ನೀನ್. ಶಿಸ್ತು ಕೋಳಿನ ಸಾಯಿಸ್ಬಿಟ್ಟು ನೀನು ಅದು ಇದು ಬೇರೆ ಅಂತ ಬೇರೆ. ನಿನಗೇಂತ ಆಡಿಯನ್ಸ್ ಇದಾರಲ್ಲಪ್ಪ. ಇದಾರೆ ಸರ್. ನಾನು ಈ ಕಡೆ ಏನದು ಉನುಗುಂದ ಆ ಕಡೆ ಎಲ್ಲ ಹೋಗಿದ್ದೆ ಕೆಲ್ಸಕ್ಕೆ. ಅಲ್ಲೆಲ್ಲ ಬರೀ ಚಂದ್ರಪ್ರಭುನ ಹೆಸರು ಹೇಳ್ತಾರೆ. ಓವರ್ ಆಲ್ ಎಲ್ಲೂ ಬೋರ್ ಆಗ್ಲಿಲ್ಲ. ದಿಸ್ ಇಸ್ ಟೋಟ್ಲಿ ಎಂಟರ್ಟೈನಿಂಗ್ ಫಾರ್ ದ ಆಡಿಯನ್ಸ್. ಸೂಪರ್, ವೆರಿ ನೈಸ್, ಥ್ಯಾಂಕ್ ಯು. ಇನ್ನ ಕೋಕಿಲ ಆಯ್ತು, ಈಗ ಕೋಮಲ. ಚಂದ್ರಪ್ರಭಾ ಅವರೇ ಸರ್,
ಟೋಟಲಿ 100 ಔಟ್ ಆಫ್ 100%. ವೆರಿ ನೈಸ್, ವೆರಿ ನೈಸ್. ಈಗ ಇಡೀ ಸ್ಕಿಟ್ ನ ಬಹಳ ನಾಜೂಕಾಗಿ ನೋಡಿದಂತ ನಾಜೂಕು ರಾಣಿ ಶ್ರುತಿ ಅವ್ರನ್ನ ಕೇಳೋಣ. ಹೇಳಿ. ಸ್ಕಿಟ್ ಪೂರ್ತಿ ನನ್ಗೆ ಸೈಲೆಂಟ್ ಆಗಿ ಕೂತ್ಕೊಂಡು ನೋಡಕ್ ಸಾಧ್ಯನೇ ಆಗ್ಲಿಲ್ಲ. Violent ಆಗಿ Because ಈ ಸ್ಕಿಟ್ ಅಲ್ಲಿ ಇರೋದು ಚಂದ್ರಪ್ರಭ. ಫಸ್ಟು ತುಕಾಲಿ ಮತ್ತೆ ಸಂತು ಅವರ ಜೀವನದ ಕತೆ ತರ ಇತ್ತು. ಅದಾದ್ಮೇಲೆ ಇಡೀ ಸ್ಕಿಟ್ಟಿನ ಕತೆ ನಮ್ ಚಂದ್ರಪ್ರಭನ್ ಜೀವನ ಕತೆ ತರ ಇತ್ತು. ಇದು ಆತ್ಮಕಥೆನೇ. ನಿಮಗೆ ಹೇಳಿ ಮಾಡಿಸಿದಂತ ಕತೆ ಚಂದ್ರಪ್ರಭಾ. ವಾಟ್ ಅಮೇಸಿಂಗ್ ಪರ್ಫಾರ್ಮೆನ್ಸ್. ದೊಡ್ಡ ಚಪ್ಪಳೆ. ಅಂಡ್ ತುಂಬಾ ಒಬ್ಬ ದೊಡ್ಡ ಕಲಾವಿದರು. ಬಹುಶಃ ಇದಕ್ಕೇನಾದ್ರು ಗೋಲ್ಡನ್ ಬಜಾರ್ ಬಂದ್ರೆ ಅವರ ತಾಳ್ಮೆ, ಅವರ ತ್ಯಾಗ, ಅವರ ಪ್ರಯತ್ನಕ್ಕೆ ನಾನು ಗೋಲ್ಡನ್ ಬಜಾರ್ ಕೊಡ್ತೀನಿ. ಸತ್ಯವಾಗ ಸತ್ಯ. ದಟ್ ಇಸ್ ಕರುಬಸು. ಅಂಕಲ್ ಆಗ್ಲಿಲ್ಲಪ್ಪ. ಆಮೇಲೆ ಮತ್ತೊಬ್ಬರಿಗೆ ಒಂದ್ ದೊಡ್ಡ ಚಪ್ಪಾಳೆ ಬರ್ಬೇಕು. ರಾಘು, ಏನ್ ಆಕ್ಟಿಂಗ್ ರಘು, ಸಖತ್ತಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. ಬ್ಯೂಟಿಫುಲ್. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ. ಪಕ್ಕದಲ್ಲಿ ಮೇಡಮ್ ತಮಿಳಲ್ಲಿ ವಡವಿ ಕರೆಸಿ ಅಂತ ಒಬ್ರಿದ್ದಾರೆ. ಅವ್ರ ಪಾತ್ರ ಹೀಗೆ ಮಾತೆತ್ರೆ ಗಂಡನ್ನು ಬೈಯೋದು, ವಟ 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 ಅನ್ನೋದು, ಆ ತರದ್ದು ಅವ್ರ ಪಾತ್ರ ನೋಡ್ಬಿಟ್ಟು ನನ್ನನ್ನ ತುಂಬಾ ಜನ ಆ ತರದೊಂದು ಕ್ಯಾರೆಕ್ಟರ್ ಮಾಡಿ ಈ ತರದ್ದೊಂದು ಪಾತ್ರ ಮಾಡಬೇಕು ಅಂತ ತುಂಬಾ ಜನ ನನಗೆ ಆ ಸಿನಿಮಾ ಬಂದು ತೋರಿಸಿದ್ರು. ಬಟ್ ಅದು ತುಂಬಾ ಚಾಲೆಂಜಿಂಗ್ ಆಗಿತ್ತು ಅಂತ ನಾನು ಹಲವಾರು ಕಾರಣಕ್ಕೆ ನಾನು ಒಪ್ಕೊಳ್ಳಿಲ್ಲ. ಬಟ್ ಆ ಚಾಲೆಂಜಿಂಗ್ನ ನೀವು ತಗೊಂಡು ಸಖತ್ತಾಗಿ ಈ ಒಂದು ಸ್ಕಿಟ್ಗೆ ನಾವೇನ್ ಕೊಡದೇ ಇರಕ್ಕಾಗತ್ತಾ? ಆಕ್ಚುಲಿ ಈ ಟೈಮಲ್ಲಿ ಒಂದು ಮಾತಾಡ್ಲೇಬೇಕು. ನಮ್ಮ ಕಲರ್ಸ್ ಕನ್ನಡಕ್ಕೆ ಹಲವಾರು ರೀತಿಯ ಆಡಿಯನ್ಸ್ ಹಲವಾರು ರೀತಿಯಲ್ಲಿ ನಮ್ಗೆ ರಿಯಾಕ್ಟ್ ಮಾಡ್ತಾನೆ ಇರ್ತಾರೆ. ಅಂದ್ರೆ ಕೆಲವರು ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಕಮೆಂಟ್ ಮಾಡ್ತಾನೆ ಇರ್ತಾರೆ. ಅದ್ರಲ್ಲೂ ಕೆಲವರು ಇನ್ನು ಲೆಟರ್ ಬರೆಯೋರು ಇದ್ದಾರೆ. ಅದು ಆಕ್ಚುಲಿ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಗಿಮಿಕ್ಕು ಕಂಟೆಂಟ್ ಅಂತಲ್ಲ, ಸೀರಿಯಸ್ ಆಗಿ ಕಲರ್ಸ್ ಕನ್ನಡಕ್ಕೆ ಒಂದಷ್ಟು ಲೆಟರ್ಗಳು ಬರ್ತಾ ಇದೆ. ಇಷ್ಟ್ರ ಮಧ್ಯೆ ಒಂದು ಇಂಟ್ರೆಸ್ಟಿಂಗ್ ಲೆಟರ್ ಬಂದಿದೆ. ಅದು ಚಂದ್ರಪ್ರಭನ ಬಗ್ಗೆ ಬಂದಿದೆ. ಚಂದ್ರಪ್ರಭಾ ನೋಡಕ್ಕೆ, ಕೇಳಕ್ಕೆ, ಓದಕ್ಕೆ ರೆಡಿನಾ? ಗಿಚ್ಚಿಗಿಲಿಗಿಲಿ ಕಾರ್ಯಕ್ರಮ ನಡೆಸಿಕೊತ್ತಿರುವ ಶ್ರುತಿ ಅವರಿಗೂ, ಸಾಧು ಕೋಕಿಲ ಅವರಿಗೂ, ಕೋಮಲ್ ಅವರಿಗೂ ಹಾಗೂ ನಿರಂಜನ್ ದೇಶಪಾಂಡೆ ಅವರಿಗೂ, ಜೊತೆಗೆ ಗಿಚ್ಚಿಗಿಲಿಗಿಲಿಯ ಎಲ್ಲಾ ಕಲಾವಿದರಿಗೂ ನನ್ನ ನಮಸ್ಕಾರಗಳು. ನಾನು ಮೂಲತಃ ಮಂಡ್ಯ ಜಿಲ್ಲೆಯ KM ದೊಡ್ಡಿ ತಾಲೂಕಿನ ನಾಟಕದ ಶಿಕ್ಷಕನಾಗಿ ಕೆಲಸ ಮಾಡುತ್ತಿದ್ದು ಗಿಚ್ಚಿಗಿಲಿಗಿಲಿ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸುತ್ತೇನೆ. ನನ್ನ ಮನೆಯಲ್ಲಿರುವ ಎಲ್ಲರೂ ಈ ಕಾರ್ಯಕ್ರಮದ ಅಭಿಮಾನಿಗಳು ಎಂದು ಹೇಳಲು ಈ ಮೂಲಕ ಇಚ್ಛಿಸುತ್ತೇನೆ. ಮೊದಲ ಸೀಸನ್ ಇಂದಲೂ ಈ ಕಾರ್ಯಕ್ರಮವನ್ನು ನಾವು ವೀಕ್ಷಿಸುತ್ತಿದ್ದರೂ ಎರಡನೇ ಸೀಸನ್ ಅಲ್ಲಿ ಮಾತ್ರ ಈ ಕಾರ್ಯಕ್ರಮದ ಮೇಲೆ ಒಲವು ತುಂಬಾ ಜಾಸ್ತಿ ಆಯಿತು. ಅದಕ್ಕೆ ಮೂಲ ಕಾರಣ ಏನಂದ್ರೆ ಇಲ್ಲಿಯ ಪ್ರತಿಭಾವಂತ ಕಲಾವಿದರು, ಅದರಲ್ಲೂ ನಿರಂತರವಾಗಿ ನಮ್ಮನ್ನೆಲ್ಲ ಬಿದ್ದು ಬಿದ್ದು ನಗಿಸುತ್ತಿದ್ದ ಚಂದ್ರಪ್ರಭಾ ಅವರನ್ನು ತೋರಿಸಿ ಈ ರೀತಿ ಡೈಲಾಗ್ ಗಳನ್ನ ಪಂಚ್ ಮಾಡಬೇಕು ಎಂದು ಹೇಳುತ್ತಿದ್ದೆ. ಅದರಲ್ಲೂ ಅವರು ಕೊನೆಯಲ್ಲಿ ವಿಜೇತರಾಗಿದ್ದನ್ನು ನೋಡಿ ನಾವು ಮತ್ತು ನಮ್ಮ ತಂಡದವರು ತುಂಬಾ ಸಂಭ್ರಮಿಸಿದ್ದೆವು. ಒಂದು ರೀತಿ ಚಂದ್ರಪ್ರಭಾ ಅವರು ಇಲ್ಲಿಯ ಎಷ್ಟೋ ಜನರಿಗೆ ನಾಟಕ ಕಲಿಯಲು ಸ್ಫೂರ್ತಿಯಾಗಿದ್ದರು. ಎಷ್ಟು ಖುಷಿ ಆಗುತ್ತಲ್ಲ, ಓದಕ್ಕೆ ಖುಷಿ ಆಗುತ್ತೆ. ಆದರೆ ಮುಂಚಿನ ಚಂದ್ರಪ್ರಭಾ ಯಾಕೋ ಈಗ ಕಾಣುತ್ತಿಲ್ಲ. ಚಂದ್ರಪ್ರಭಾ ಅವರ ಕಾಮಿಡಿಯನ್ನು ನಾವೆಲ್ಲರೂ ತುಂಬಾ ಮಿಸ್ ಮಾಡುತ್ತಿದ್ದೇವೆ. ದಯಮಾಡಿ ಈ ಮುಂಚೆ ಇದ್ದ ಚಂದ್ರಪ್ರಭಾ ಅವರನ್ನು ನಮಗೆ ತೋರಿಸಿ ಎಂದು ವಾಹಿನಿಯಲ್ಲಿ ನಾವು ಕೇಳಿಕೊಳ್ಳುತ್ತಿದ್ದೇವೆ. ಲಿಂಗರಾಜು ಇಟ್ಕೋ, ನೆನಪಿಗೆ ಇಟ್ಕೋ. ಇದು ಚಂದ್ರಪ್ರಭಾ ಸೆಕೆಂಡ್ ಸೀಸನ್ ವಿನ್ನರ್. ನೀವು ಏನ್ ಉತ್ತರ ಕೊಡ್ತೀರಿ ನಿಮ್ಮ ಲಿಂಗರಾಜು? ಹಂಗೇನಿಲ್ಲ, ಮಾಮೂಲಿ ಇದ್ದಂಗೆ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಏನ್ ಹಂಗೇನೆ ಏನಾಗಿದೆ? ಪರವಾಗಿಲ್ಲ, ಮನ್ಸಲ್ಲಿ ಹೇಳು. ಆ ವಿನ್ನರ್ ಚಂದ್ರಪ್ರಭಾ ಬೇಕು ಅಂತ ಏನಾಗಿದೆ? ಏನ ತೊಂದ್ರೆ ಇದೆಯಾ? ಇಲ್ಲ, ಹಂಗೇನು ಅನ್ನಿಸ್ತಾ ಇಲ್ಲ. ಏನಾರು ಇದ್ರೆ ಮಾಮೂಲಿ ಏನು ಹಿಂಗೆ ಸಣ್ಣ ಪುಟ್ಟ ತಿತ್ಕೊಳ್ಳಿ ಅಂತ ಹೇಳಿದ್ರೆ ತಿತ್ಕೋತೀನಿ ಅಷ್ಟೇನೆ. ಬಟ್ ಏನು ಗೊತ್ತಾಗ್ತಾ ಇಲ್ಲ ನನಗೆ. ಹೋದ್ಸಲ ನೋಡಿ, ಒಂದ್ಸಲ ಅಂತ ಏನೇನೋ ಮಾಡ್ತಿದ್ವಿ. ನಾವೇ ಮಾತಾಡ್ತಾ ಇದೀವಿ ಪಾಂಡೆ. ಎಲ್ಲಿ ಚಂದ್ರಪ್ರಭಾ ಮಾತಾಡ್ತಾ ಸೈಲೆಂಟ್ ಔಟ್. ಈ ಸಲ ಆ ಎಫರ್ಟ್ ಇಲ್ಲ ನಿನ್ನಿಂದ, ಯಾಕೆ ಅಂತ? ಏನಾಯ್ತು?
ಇಲ್ಲಿ ಹೇಳಿ, ಪರವಾಗಿಲ್ಲ ಹೇಳಿ. ಇಲ್ಲ ಹೇಳಿ, ಪರವಾಗಿಲ್ಲ ಹೇಳಿ. ಮಾತೇ ನಿಲ್ಸ್ಬಿಟ್ಟಲ್ಲ. ಅಲ್ಲ ಅಳ್ತೀಯರವರು. ಅಳ್ತಾವ್ರ? ಹ್ಮ್. ಇಲ್ಲ ಏನು ನಾನು ಸತ್ಯ ಗೊತ್ತಾಗ್ತಾ ಇಲ್ಲ ನನಗೆ. ಮತ್ತೆ ಯಾಕೆ ಹೇಳ್ತಾ ಇದೀಯಾ? ಅದೇ ನೀವ್ ಹಿಂಗ ಅಂದ್ರಲ್ಲ ನನಗೆ ಅದೇ ನಿಮ್ ಪ್ರಾಬ್ಲಮ್ ಇದ್ರೆ ಹೇಳಿ. ಈ ಆತರ ಏನಿಲ್ಲ ಸರ್, ಒಟ್ನಲ್ಲಿ 4-5 ವಾರದಿಂದ ಎಲ್ಲ ಸುಮಾರು ಜನ ಹಂಗಂದ್ರು. ಬಟ್ ಸುಮಾರು ಜನ ಅಂದ್ರು ಅಂದ್ರೆ ಮತ್ತೆ ಎಲ್ಲರಿಗೂ ಅದೇನೋ ಎಲ್ಲರೂ ಅಂತ ಇರ್ತಾರೆ ಚಂದ್ರಪ್ರಭಾ. ಅವತ್ತೇ ನಿಮ್ಗೆ ಹೇಳಿದೀನಿ ನಾನು. ನಾನೇನು ಮಾಡೋದು ವರ್ಕ್ ಆಗ್ತಾ ಇಲ್ವಾ ನನ್ಗೆ ಒಳಗೆ ಅನ್ಸಕ್ ಶುರು ಆಯ್ತು. ಚಂದ್ರಪ್ರಭಾ ಅವರೇ, ನೀವು ಎಮೋಷನಲ್ ಆಗ್ಲೇಬೇಡಿ. ಏನ್ ಪ್ರಾಬ್ಲಮ್ ಇದೆಯಾ ಪರ್ಸನಲ್ ಆಗಿ? ಏನಾಯ್ತು? ಇಲ್ಲಿ ಚಂದ್ರಪ್ರಭಾ, ಏನಾಯ್ತು? ಏನಾಯ್ತು? ಅಂತದ್ ಏನಾಯ್ತು? ಅಲ್ಲಪ್ಪ, ಹೇಳೋದು ತಾನೆ ಅದನ್ನ. ಬಣ್ಣ ಹೇಳ್ಕೊಳಂಗಿದ್ರೆ ಮನ್ಸಲ್ಲಿ ಹೇಳ್ಬಿಡು. ಇಲ್ಲ ಎಲ್ಲ ಇಲ್ಲಿ ಇರೋಲ್ಲ ನಿಮ್ಮವ್ರೆ. ಇಲ್ಲ ಮಾಡೋಣ, ಇಲ್ಲ ಮಾಡೋಣ, ಮಾಡ್ತೇನೆ. ಇರಿ, ನೀವು ಚೆನ್ನಾಗಿ ಆಕ್ಟ್ ಮಾಡಲ್ಲ ಅಂತಲ್ಲ, ಏನಲ್ಲ, ನಮ್ ಯೋಚನೆ ಅದು ಅಲ್ವೇ ಅಲ್ಲ. ನೀವು ಡಲ್ ಆಗಿದ್ದೀರಾ ಅನ್ನೋದಷ್ಟೇ. ಇನ್ಮೇಲೆ ಮಾಡ್ತೀನಿ ಇಲ್ಲ, ನೀವ್ಯಾಕೆ ಡಲ್ ಆಗಿದ್ದೀರಾ ಅನ್ನೋದಷ್ಟೇ. ಅದನ್ನ ಪ್ರಶ್ನೆ ಕೇಳಿದ್ವಿ ಅಷ್ಟೇ. ನಾನು ಬರ್ತೀವಿ ರೀ. ಅಷ್ಟೇ. ಅಲ್ಲ, ಏನ್ ಗೊತ್ತಾ, 3ನೇ ಸೀಸನ್ ಅಲ್ಲಿ ನೀವು ಆಡ್ ಆಗಿದ್ದೀರಾ ಕೋಮಲ್ ಸರ್. 2 ಸೀಸನ್ ಅಲ್ಲೂ ಬರೀ ಇವೆರಡು ಬೆಟ್ ಇಟ್ಕೊಂಡು ಅವ್ರು ಮಾಡಿರೋ ಡ್ಯಾನ್ಸು ವರ್ಲ್ಡ್ ಫೇಮಸ್. ಈಗ ನಿಮ್ಮ ಅದೇ ಹಾಡಿಗೆ ಕೋಮಲ್ ಸರ್ ಅವ್ರು ಜಾಯ್ನ್ ಆಗ್ತಾರೆ. ಓಕೆನಾ? ರೆಡಿ ರೆಡಿ. ಚಂದ್ರಪ್ರಭಾ ಒಬ್ಬ ಕಲಾವಿದ ಆದ್ಮೇಲೆ ಮನ್ಸಲ್ಲಿ ಪರ್ಸನಲ್ ಆಗಿ ಏನು ಬೇಕಾದ್ರೂ ಇರ್ಬೋದು. ಆದ್ರೆ ಒಂದು ಸಲಿ ವೇದಿಕೆ ಮೇಲೆ ಬಂದ ಮೇಲೆ ಜನರನ್ನ ಎಂಟರ್ಟೈನ್ ಮಾಡೋದು ಅಷ್ಟೇ ನಮ್ಮೆಲ್ಲರ ಕರ್ತವ್ಯ. ಅರ್ಥ ಆಯ್ತಾ? ತಲೆ ಕೆಡ್ಸ್ಕೊಬೇಡ. ಇವತ್ತಿಂದ ಮತ್ತೆ ಹಳೆ ಚಂದ್ರಪ್ರಭಾ ವಾಪಸ್ ಬರ್ಲೇಬೇಕು. ಓಕೆ? ಅದಕ್ಕೆ ಜಡ್ಜಸ್ಸೇ ಮೇಲ್ ಬಂದಿಯ. ಓಕೆನಾ? ಏನ್ರಪ್ಪ ನಿಮ್ದೆಲ್ಲ ಸಪೋರ್ಟ್ ಇಲ್ವಾ? ನಮ್ಮ ತುಕಾಲಿಗೆ ಲಾಸ್ಟ್ ವೀಕ್ 10,000 ರೂಪಾಯಿ ತಗೊಂಡಾಗಿಂದ ಒಂದು ದೊಡ್ಡದೇನೋ ಮಿಸ್ ಆಗೋಗಿದೆ. ಅದೇನಪ್ಪಾ ಅಂದ್ರೆ, ಅವನು ಹಾಳಾಗೋದ್ರು ಪರವಾಗಿಲ್ಲ, ಸಮಾಜ ಚೆನ್ನಾಗಿರ್ಬೇಕು ಅಂತ. ಈ ಅಪರೂಪದ ಗುಣ ತುಕಾಲಿಯನ್ನ ಯಾವ ಸ್ಟೇಜ್ ಕರ್ಕೊಂಡು ಹೋಗುತ್ತೆ, ಇದನ್ನ ನೋಡ್ಬೇಕು ಅಂದ್ರೆ ನೀವು ಸ್ಕಿಟ್ ನೋಡ್ಲೇಬೇಕು. ಚಪ್ಪಾಳ್ಗಳೊಂದಿಗೆ ಸ್ವಾಗತಿಸಿ ದೀಕ್ಷಾ, ಶಿವು, ನಂದೀಶ್, ತುಕಾಲಿ, ಸಂತು, ಜೊತೆಗೆ ನನ್ನಮ್ಮ ಸೂಪರ್ ಸ್ಟಾರ್ ನ ಪುಟಾಣಿ ಸ್ಟಾರ್ ವೀರ ಕನ್ನಡಿಗ ವಿರಾಜ್.
ಜಡ್ಜಸ್ ಇದು ನನ್ನ ಸುಂದರ ಫ್ಯಾಮಿಲಿ. ಇವಳು ನನ್ನ ಹೆಂಡತಿ ಕುಣಿಮಿಣಿ ಅಂತ. ಫ್ಯಾಮಿಲಿ ಅಂತ ಹೇಳು, ಸುಂದರ ಅಂತ ಹೇಳ್ಬೇಡ. ಏನೋ ಸುಂದರ ಸೇರ್ಸ್ಕೊಳ್ಳೋದ್ರಲ್ಲಿ ಖುಷಿ ಯಾಕ. ಇವಳು ಗಂಡ ನಾನು ಚುಣಿಮಿಣಿ ಅಂತ. ಇವನ್ ನನ್ನ ಮಗ ಬಣಬಣಿ ಅಂತ. ನಿರಂಜನ್ ದೇಶಪಾಂಡೆ ಅವರೇ, ನೋಡಿದ್ರ ನನ್ ಮಗನ್ ಕನ್ನಡ ಅಭಿಮಾನ ಎಷ್ಟಿದೆ ಅಂತ. ಬಹಳ ಚೆನ್ನಾಗಿದೆ ಅವ್ರ ಅಭಿಮಾನ. ನಾವು ಸೀಸನ್ 2 ನಲ್ಲಿ ನೋಡಿದೀವಿ. ಚಾಕ್ಲೇಟ್ ತಿನ್ಬೇಡ, ಎರೆಹುಳಿ ಆಗ್ಬಿಡ್ತೆ. ಕುಡಿಲಿ. ಚಾಕ್ಲೇಟ್ ತಿನ್ಬಾರ್ದು, ಸಡ್ಲರ್ ತಿನ್ಬೋದು, ಕೊಡಿಲಿ. ಆಹಾ ಸಾಧು ಸರ್, ನೋಡಿದ್ರ ನನ್ ಮಗ ಎಷ್ಟ್ ಚೆನ್ನಾಗಿ ಆಕ್ಟ್ ಮಾಡ್ತಾ ಇದೀರಿ ಅಂತ. ಮುಂದೊಂದ್ ದಿನ ನನ್ ಮಗ ನಂತರನೇ ದೊಡ್ಡ ಆಕ್ಟರ್ ಆಗ್ತಾನೆ. ಈ ತರ ಎಲ್ಲ ಶಾಕ್ ಮಾಡಬೇಡ, ನಾನು ಅಂತರನೇ ಆಕ್ಟಿಂಗ್ ಮಾಡ್ತೀನಿ. ಹಲೋ, ತುಕಾಲಿ ಸಂತವ್ರ ಸರ್? ಅಲ್ಲ, ತುಕಾಲಿ ಸಂತರ ಮಗ ವೀರ ಕನ್ನಡಕ ವಿರಾಜ್. ಸರ್, ಒಂದು ಇವೆಂಟ್ ಬಂದಿತ್ತು, ಅದಕ್ಕೆ ಸ್ವಲ್ಪ ಅಡ್ವಾನ್ಸ್ ಕೊಡ್ಬೇಕಾಗಿತ್ತು. ನಮ್ಮಪ್ಪ ಏನಂತ ದೊಡ್ಡ ಆಗ್ತಾರಲ್ಲ, ನಾನು ನಮ್ಮ ಬಂದು ಚೆನ್ನಾಗಿ ಮಾಡ್ಕೊಡ್ತೀವಿ. ಇಡೀ ನೋಡಿದ್ರ ಅಕ್ಕ, ನನ್ ಮರ್ಯಾದೆ ತೆಗಿಲೇಬೇಕು ಅಂತ ನನ್ನಮ್ಮ ಸೂಪರ್ ಸ್ಟಾರ್ ಇಂದ ಈ ಮಗನ್ ಕರ್ಕೊಂಡ್ ಬಂದಿದ್ದಾರೆ. ನನಗೆ ಆಕ್ಟಿಂಗ್ ಬರಲ್ವಾ? ನಿಮ್ ಕೈಯಾರನೇ ನಂಗೆ 10,000 ಚೆಕ್ ಕೊಟ್ಟಿದ್ದೀರಾ. ಯಾಕಿಂಗೆ ತೇಜೋದಯ ಮಾಡ್ತಾ ಇದಾರೆ ಇವರೆಲ್ಲ? ಎಕ್ಸ್ಕ್ಯೂಸ್ ಮೀ, ಈ ಸರ್ತಿ ನನ್ ಜೊತೆ ಹಾಕಿದ್ದಾರೆ. ಈಗಲೂ ಒಂದ್ ಚಾನ್ಸ್ ಇದೆ, ನನ್ನ ನೋಡ್ಬಿಟ್ಟು ಆಕ್ಟಿಂಗ್ ಕಲ್ತ್ಕೋಬಿಡಿ. ನಿನ್ನ ನೋಡಿ ಆಕ್ಟಿಂಗ್ ಕಲ್ತ್ಕೋಬೇಕಾ? 15 ವಾರದಿಂದ ಅಮ್ಮ ತಾಯಿ ಮಿಂಚಾಗಿ ನೀನು ಬರಲು ಇದನ್ನೇ ಆಡ್ಕೊಂಡ್ ಕೂತಿದ್ಯಾ? ನಿನ್ನ ಆಕ್ಟಿಂಗ್ ನಾನ್ ಕಲಿಬೇಕಾ? ತಾವೇನ್ ಮಾಡಿರೋದು? ಆ ಮುಸುರಿ ಕೃಷ್ಣಮೂರ್ತಿ ಅವ್ರದ್ದು ಮಾಡ್ಕೊಂಡು 15 ವಾರ ತಕೊಂಡ್ ಬಂದಿದ್ದೀರಿ. ನೀವು ನಮ್ಗೆ ಹೇಳ್ತಾ ಇದ್ದೀರಾ? ಕೌಂಟರ್ ಮೇಲೆ ಕೌಂಟರ್. ಏನೋ ಅನ್ಕೊಂಡಿದ್ಯಾ? ಅಲ್ಲ, ಅವ್ರ ತರ ಓವರ್ ಆಕ್ಟಿಂಗ್ ಮಾಡೋದ್ ಬಿಟ್ಟು ನಂತರ ಸೆಟಲ್ಡ್ ಆಕ್ಟ್ ಮಾಡು. ನನ್ನ ಸುತ್ತಾಡ್ಸ್ರಿ. ಸುತ್ತಾಡ್ಬೇಕಾ? ಬಾಯ್ಲೆ ಹೋಗು. ಇದಲ್ಲ ರೀ, ನನ್ನ ಊಟಿ ಕರ್ಕೊಂಡು ಹೋಗ್ರಿ. ಟೇಸ್ಟೇ ಇಲ್ಲ. ನಿಂಗೆ ದುಡ್ಡು ಕೊಡಕ್ಕಂತೂ ಆಗಲ್ಲ. ಪಾಪುದು ಟ್ಯೂಷನ್ ಫೀಸ್ 10,000 ರೂಪಾಯಿ ಆಗಿದೆ, ಅದನ್ನಾದ್ರೂ ಕಟ್ರಿ. ಶಟ್ ಅಪ್! ವಾಟ್ ಆರ್ ಯು ಟಾಕಿಂಗ್ ನಾನ್ಸೆನ್ಸ್? ಮಗನೇ, ನೀನು ಕಾನ್ವೆಂಟ್ ಅಲ್ಲೋದಿ ಕಮಿಷನರ್ ಆಗ್ಬಾರ್ದು, ಕಾರ್ಪೊರೇಷನ್ ಸ್ಕೂಲ್ ಅಲ್ಲೋದಿ ಕಮಿಷನರ್ ಆಗ್ಬೇಕು. ಫಸ್ಟ್ ನೀನಾಗು, ಆಮೇಲೆ ನಾನು ಆಗ್ತೇನೆ. ಇಷ್ಟೊಂದೆಲ್ಲ ಮಾತಾಡ್ತೀಯಲ್ಲ, ನೀವು ಕ್ವಶನ್ ಕೇಳ. ಕ್ವಶನ್ ಬ್ಯಾಂಕಿಗೆ ಕ್ವಶನ್ ಕೇಳೋ. ಆಕ್ಟಿಂಗ್ ಅಂದ್ರೆ ಏನು? ಆಕ್ಟಿಂಗ್ ಅಂದ್ರೆ ನಾನು ಅಂದ್ರೆ ಆಕ್ಟಿಂಗು. ಕಾಮಿಡಿ ಮಾಡು, ಗಲಾಟೆ ಮಾಡಬೇಡ. ಬಾರು ಮಗನೇ, ನಂಗೆ ಆಕ್ಟಿಂಗ್ ಹೇಳ್ಕೊಡು. ಬಾರು. ಹೇಳ್ಕೊಡು. ಫಸ್ಟ್ ಅವಳಿಗೆ ಆಕ್ಟಿಂಗ್ ಹೇಳ್ಕೊಡು. ಒಕ್ಸಟ್ಟೆ ಗಂಡ ಹೊಟ್ಟೆ ತುಂಬ ಉಂಡ, ಒಕ್ಸಟ್ಟೆ ಗಂಡ ಹೊಟ್ಟೆ ತುಂಬ ಉಂಡ. ಸರ್ ನಮಸ್ಕಾರ ಸರ್, ಚೆನ್ನಾಗಿದ್ದೀರಿ ಸರ್? ಅಯ್ಯೋ ತುಕಾಲಿ ಸಂತು ಸರ್, ಏನ್ ಸರ್ ಗಿಚ್ಚಿಗಿಲಿ ಆಕ್ಟಿಂಗ್ ಮಾಡಿದ್ವಿ, ಬಹಳ ಚೆನ್ನಾಗಿ ಮಾಡ್ತೀವಿ. ಅದ್ರಲ್ಲಂತೂ ಆ ಹುಲಿದ್ ಮಾಡಿದ್ರಲ್ಲ ಬಹಳ ಚೆನ್ನಾಗಿತ್ತು ಸರ್. ಅಲ್ಲ ಸರ್, ನಿಮ್ಮನ್ನ ನೋಡ್ಬಿಟ್ಟು ಎಲ್ಲ ಆರ್ಟಿಸ್ಟ್ ಹೊಟ್ಟೆ ಹುರ್ಕಂತಾರಲ್ಲ, ಯಾಕೆ ಸರ್? ನಂತರ ಸೆಟಲ್ಡ್ ಆಕ್ಟಿಂಗ್ ಅವ್ರಿಗೆ ಬರಲ್ವಲ್ಲ ಅಂತ. ಹೌದಾ ಸರ್? ಆದ್ರೂ ಕೊನೆಗೂ 10,000 ರೂಪಾಯಿ ಹೊಡೆದೇ ಬಿಟ್ರಿ ನೋಡಿ ಸರ್. ನಾನು 10,000 ರೂಪಾಯಿ ಹೊಡೆದ್ ಇಷ್ಟು ಪ್ರಚಾರ ಆಗಿದ್ಯಾ? ಹೌದು ಸರ್. ಅಲ್ಲ, ನಂಗೆ ಒಂದು ಡೌಟ್ ಸರ್, ಅವರು ನಿಮ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ, ಇಲ್ಲ ಸಮಾಧಾನಕರ ಬಹುಮಾನ ಅಂತ ಕೊಟ್ಟಿದ್ದಾರೆ ಸರ್? ಶಟ್ ಅಪ್! ಅದು ಟ್ಯಾಲೆಂಟ್ ಕೊಟ್ಟಿರೋದು. ಸರ್ ನೀವು ನಂಬಲ್ಲ ಸರ್, ಬೆಳಿಗ್ಗೆ 5 ಗಂಟೆಗೆ ಎದ್ಬಿಟ್ಟು ಆ ಪಕ್ಕದ ರೋಡಲ್ಲಿ ಸ್ಟ್ರೈಟ್ ಹೋಗಿ ಲೆಫ್ಟ್ ಹೋಗಿ ಸ್ಟ್ರೈಟ್ ಹೋಗಿ ಲೆಫ್ಟ್ ಹೋಗಿ ಮತ್ತೆ ರೈಟ್ ತಿರ್ಕೋತೀನಿ ಸರ್. ಹಾಲಿನ ಅಂಗಡಿನೇ ಇಲ್ಲ ಸರ್, ಅದು ಹಾಳಾಗೋಗ್ಲಿ ಸರ್. ಆ ಟೀ ಕುಡಿಯೋನಂತ ಪಕ್ಕದ ರೋಡಲ್ಲಿ ಸ್ಟ್ರೈಟ್ ಹೋಗಿ ಲೆಫ್ಟ್ ಹೋಗಿ ರೈಟ್ ಹೋಗಿ ಲೆಫ್ಟ್ ಹೋಗಿ ಮತ್ತೆ ಸ್ಟ್ರೈಟ್ ಹೋಗ್ತೀನಿ ಸರ್. ಪರ್ಸಲ್ ದುಡ್ಡೇ ಇಲ್ಲ ಸರ್. ಒಂದ್ ಲೋಟ ಹಾಲು ತಗೊಳಕ್ಕೆ ಇಷ್ಟೊಂದು ರೈಟ್ ಲೆಫ್ಟ್ ಅಂದ್ರ ಹಿಂಗೋಗಿ ಬಂದ್ಬಿಡ್ತೀನಿ. ಒಂದೇ 1 ನಿಮಿಷ. ಮೊನ್ನೆ
ಹರಿಯಾಣದಿಂದ ಒಂದು ಎಮ್ಮೆ ತಂದಿದ್ದೆ. ನೆನ್ನೆ ತಾನೇ ಕರ ಹಾಕ್ತು. ಒತ್ತಿಗೆ 12 ಲೀಟರ್ ಹಾಲು ಕೊಡ್ತದೆ. ತಗೊಳ್ಳಿ. 12 ಲೀಟರ್ ಹಾಲು ನನಗೇನಾ? ಮತ್ತ್ ನಿಮಗೆ? ನೋಡಿ, ನನ್ಗೊಂದ್ ಕೆಟ್ಟ ಕಾಯಿಲೆ ಇದೆ. ನಾನ್ ಹಾಳಾಗೋದ್ರು ಪರವಾಗಿಲ್ಲ, ಈ ಸಮಾಜ ಚೆನ್ನಾಗಿರ್ಬೇಕು. ಎಂತ ಒಳ್ಳೆ ಮನ್ಸು ಸರ್ ನಿಮ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿ, ಒಟ್ಟು ತುಂಬಾ ಕುಡೀರಿ, ಹೆಚ್ಚಾದ್ರೆ ಚೆಲ್ಬಿಡಿ. ಯಾರು ಚೆಲ್ತಾರ ಸರ್ ಇಷ್ಟೊಂದು ಹಾಲು? ಮಾರ್ಕೊಂಡ್ಬಿಡ್ತೀನಿ ಒಳಗೆ. ಬರ್ಲಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೆ ಸೇಡೆ ನನ್ ಮಗ. ಏನಂದ್ರೆ ನಾನ್ ಚಾಕ್ಲೇಟ್ ತಗೋಬೇಕು. ಈ ರೊಟ್ಟೆಲಿ ಸ್ಟ್ರೇಟ್ ಆಗಿ ಲೆಫ್ಟ್ ಆಗಿ ಮತ್ತೆ ರೈಟ್ ಆಗಿ ಮತ್ತೆ ಸ್ಟ್ರೇಟ್ ಆಗಿ ಲೆಫ್ಟ್ ಆಗಿ ರೈಟ್ ಆಗ್ಬೇಕು. ಅಲ್ಲಿ ಚಾಕ್ಲೇಟ್ ಅಂತಿದೆ ಕೊಡಪ್ಪ. ಎಲ್ಲೋ ಸಿಂಕ್ ಆಗ್ತಾ ಇದೆಯಲ್ಲ. ತಗೊಳ್ಳ, ಹೋಗ್ ಚಾಕ್ಲೇಟ್ ತಗೋ. ಸಿಂಕ್ ಆಗ್ತಾ ಇತ್ತಲ್ಲ. ಮಕ್ಳು ಅನುಮಾನ ಪಡೋದು ಯಾಕೆ? ಸರ್ ನಮಸ್ಕಾರ. ನಮಸ್ಕಾರ. ಸಾಧು ಸರ್, ಓ. ನಿಮಗೆ ಒಂದು 4-5 ಹುಡುಗಿರು ಲವ್ ಲೆಟರ್ ಬರ್ತಿದ್ದಾರೆ. ಹಾ. ಆಮೇಲೆ ಕೊಡ್ತೀನಿ. ಅಷ್ಟೇನಾ? ಒಂದು 2000 ಮೇಲಿದ್ರೆ ಅಯ್ಯೋ ಒಳ್ಳೆ. ಸರ್, ಬೇರೆ ಬ್ಯಾಗ್ ಇದು. ಆ ಬ್ಯಾಗ್ ತುಂಬಾ ಅವೇ ಇದ್ವು. ಸರ್ ನಮಸ್ಕಾರ. ಮೇ ಕಮೀನ್. ನಿಮ್ದು ಪೋಸ್ಟ್ ಬಂದಿದೆ, ಬನ್ನಿ. ಪೋಸ್ಟ್ ಮ್ಯಾನ್ಗಳ ಕಷ್ಟ ನಂಗೆ ಗೊತ್ತು, ಒಳಗಡೆ ಬನ್ನಿ. ಏ ಬೇಡ ಸರ್, ನಾನು ನಿಮ್ಮ ಹಳೆ ಒಳಗೆ ಬರೋಣ, ಏನೇನೋ ಮಾತಾಡೋಣ, ನಿಮಗೆ ತೊಂದರೆ ಆಗೋದು. ಸುಮ್ಮನೆ ಬೇಡ, ಹೋಗ್ತೀನಿ ಸರ್. ನೋಡಿ, ಮನುಷ್ಯ ಅಂದ್ಮೇಲೆ ಮಾತಾಡ್ಬೇಕು. ನನ್ಗೊಂದು ಕೆಟ್ಟ ಕಾಯಿಲೆ ಇದೆ. ನಾನ್ ಹಾಳಾಗೋದ್ರು ಪರವಾಗಿಲ್ಲ, ಈ ಸಮಾಜ ಚೆನ್ನಾಗಿರ್ಬೇಕು. ಬನ್ನಿ. ವಾ ಸರ್, ಅದು ಕಾಯಿಲೆ ಅಲ್ಲ ಸರ್, ಒಳ್ಳೆ ಗುಣ. ಸರ್ ಇದೇನು ಪಕ್ಕದ ಮನೆ ಮಗು ನಿಮ್ಮ ಮನೆಯಲ್ಲಿ? ಪಕ್ಕದ ಮನೆ ಮಗು ಅಲ್ಲ, ನನ್ ಮಗ ಚಿಂಟು ಅಂತ. ಅಲ್ಲ, ನೋಡಕ್ ಪಕ್ಕದ ಮನೆ ತರ ಇತ್ತಲ್ಲ, ಅದಕ್ಕೆ ಕೇಳಿ. ಮಾಡ್ಕತಾ ಇದ್ದೀರಾ? ಇವ್ ನನ್ ಮಗ. ಅಲ್ಲ ಸರ್, ಬೇಜಾರಾಗ್ಬೇಡಿ. ನಾನು ಪಕ್ಕದ ಮನೆ ಅವಾಗಲೇ ಪೋಸ್ಟ್ ಕೊಡಕ್ ಹೋಗಿದ್ದೆ. ಸೇಮ್ ನಿಮ್ ಮಗು ತರನೇ ಇದನ್ನ ಸರ್. ಲೇ, ಏನೋ ಒಂದಷ್ಟೊತ್ತು ರೆಸ್ಟ್ ತಗೊಂಡ್ ಹೋಗ್ಲಿ ಅಂತ ಖರ್ಚಿದ್ರೆ ಬಾಯಿ ಬಂದಾಗ ಮಾತಾಡ್ತಾ ಇದೆಯಲ್ಲ. ಇವ್ ನನ್ ಮಗನೇ. ಅದೇ ಸರ್, ನಿಮ್ ಮಗನೇ. ಆದ್ರೆ ಪಕ್ಕದ ಮನೆ ಒಂಥರ ಆಡ್ತಾ ಇದಾರೆ ಅಷ್ಟೇ. ಲೇ, ಇವ್ ನನ್ ಮಗ ಕಣ. ಪಕ್ಕದ ಮನೆ ಒಂಥರ ಯಾಕೆ ಆಡ್ತಾನೆ? ಯಾಕೆ ಆಡ್ತಾನೆ ಸರ್? ಸರ್ ಕನ್ಫರ್ಮ್ ನಿಮ್ ಮಗನ ಅವಾಗ ಇವಾಗ ಅಂತಿರ್ತಾನಲ್ಲ ಸರ್, ಇವನು ಅಂತದಾನೆ. ಮಗು ನಿಮ್ದೇ, ಆದ್ರೆ ಪಕ್ಕದ ಮನೆಯವ್ರ ತರ ಆಡ್ತಿದೆ ಅಷ್ಟೇ. ಲೇ, ಅನ್ನಕ್ಕೂ ಏನೋ ಸಂಬಂಧ? ಅಯ್ಯೋ, ನಿಮ್ಗೆ ಹೆಂಗ್ ಹೇಳಿ? ಒಂದ್ ನಿಮಿಷ ಇರಿ ಸರ್. ಬಾಯ್ಲಿ, ನಿನ್ಗೆ ಯಾವ್ದಾದ್ರು ಫೇವರೇಟ್ ಸಾಂಗ್ ಇದ್ರೆ ಹೇಳು. ಜನ 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 ಜೇಬು ತುಂಬಾ ಹಣ ಮೇಲೆ ಕೆತ್ತಿ ಬಿಡಿಯೋ ಸೌಂಡ್ ಟಂಟನ ಟನ ನೆದೆಲ್ ಒಂದು ಬಕ ಮುದ್ರಿ ಕೊಂತು ಮುಖ ಕಾಲ ವ್ಯಕ್ತಿ ಕುಣಿಯತಿತ್ತು ತೈತಕ ತಕ. ಶಬಾಷ್! ಇದು ನನ್ನ ಮಗ ಅಂದ್ರೆ. ಜನ 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 ಜೇಬು ತುಂಬ ಹಣ ಮೇಲೆ ಕೆತ್ತಿ ಬಿಡಲು ಸತ್ತು ತಂತನ ತನ ನದಿಯಲೊಂದು ಬಕ ಮುದುರಿಕೊಂದು ಮುಖ ಕಾಲ ನೆತ್ತಿ ಕುಣಿಯತ್ತಿತ್ತು ತೈತಕ ತಕ. ತೈತಕ ತಕ. ನಾನು ಹೇಳಿಲ್ವ ಸರ್, ಕನ್ಫರ್ಮ್ ಮಗು ನಿಮ್ದೇ, ಆದ್ರೆ ಪಕ್ಕದ ಮನೆಯವ್ರ ತರ ಆಡ್ತಿದೆ ಅಷ್ಟೇ. ನನಗೂ ಅದೇ ಡೌಟ್ ಕಣೋ. ನನ್ ಮಗ ಆಡ್ದಂಗೆ ಆಡ್ತವ್ರನು. ಅವಾಗ ಅವ್ನು ಹೇಳ್ದಕ್ಕೆ ನನ್ ಮಗನೂ ಒಂದ್ ಡೈಲಾಗ್ ಹೇಳ್ದ ಕಣೋ. ಹೌದ್ರಾ ಸರ್? ನಿಮಗೂ ಡೌಟ್ ಇದೆ, ಕ್ಲಾರಿಫೈ ಮಾಡ್ತೀನಿ ನೋಡಿ. ಪುಟ್ಟ, ನಿನ್ನ ಹೆಸರೇನು? ವಿರಾಜ್ ವೀರ ಕನ್ನಡಿಗ ವಿರಾಜ್. ಹಲೋ ಸರ್, ನಾನೇ ಸರ್, ಶಿವ ಶಿಡ್ಚಾಡು ಶಿವ. ಆಮೇಲೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಬರ್ತೀನಿ ಸರ್, ಬರ್ತೀನಿ ಸರ್, ಬಂದ್ಬಿಟ್ಟು. ಕನ್ಫರ್ಮ್ ಸರ್. ನೋಡಿ, ಹೆಸರು ಬೇರೆ ಬೇರೆ, ಆದ್ರೆ ಇಂಟೋನೇಷನ್ ಸೇಮ್ ಇದೆ ಸರ್. ನಿನ್ ಇಂಟೋನೇಷನ್ ನಿನ್ ಎಕ್ಕಡ ತುರ್ಕ ಏನು ನನ್ ಮಗು ಮಾಡ್ದಂಗೆ ಮಾಡ್ತಾವನಲ್ಲೋ. ಮಾಡ್ಬೇಡ ಕಣೋ ಬಿರಚು. ಖರಾಬ ವಾಸ ಖರಾಬ ಸುಮ್ನೆ ಒಡಗ ಲವಳ ಒಡಗೆ ಒಡಗ. ಖರಾಬು ಬಾಸು ಖರಾಬು
ಕನ್ಫರ್ಮ್ ಸರ್. ಅಬ್ಸರ್ವೇಷನ್ ಅಂದ್ರೆ ಅಬ್ಸರ್ವೇಷನ್ ಸರ್. ಏನು ನನ್ ಮಗ ಪಿನ್ ಟು ಪಿನ್ ಅವನಂಗೆ ಮಾಡ್ತಾವನಲ್ಲ. ಮಗು ನಂದೇ ಕಣ. ಆದ್ರೆ ಪಕ್ಕದ ಮನೆಯವ್ರ ತರ ಆಗ್ತಿದೆ ಅಷ್ಟೇ. ಮಗು ನಂದೇ ಕಣ, ಪಕ್ಕದ ಮನೆಯವ್ರ ತರ ಆಡ್ತಾ ಇದೆ. ನಾ ಹೇಳ್ತಿರೋದು ಅದೇ, ಮಗು ನಿಮ್ದೇ ಆದ್ರೆ ಪಕ್ಕದ ಮನೆಯವ್ರ ತರ ಆಡ್ತಿದೆ. ಸ್ವಲ್ಪ ಇದ್ರ ಬಗ್ಗೆ ವಿಚಾರ ಮಾಡಿ. ಏನ್ ವಿಚಾರ ಮಾಡೋದು ಹೋಗರೆ. ಬರ್ತೀನಿ ಸರ್. ಸರ್ ಮಗು ನಿಮ್ದೇ ಆದ್ರೆ ಪಕ್ಕದ ಮನೆಯವ್ರ ತರ ಆಡ್ತಿದೆ ಅಷ್ಟೇ. ಕೆಲಸ ಮಾಡು, ಊರ್ ತುಂಬಾ ತಮಟೆ ತಗೊಂಡ್ ಸಾರ್ಕ ಬಂದ್ಬಿಡು. ಮಗು ನಂದೇ, ಪಕ್ಕದ ಮನೆಯವ್ರ ತರ ಆಡ್ತಾ ಇದೆ ಅಷ್ಟ. ಮಗು ನಂದೇ, ಪಕ್ಕದ ಮನೆಯವ್ರ ತರ ಆಡ್ತಾ ಇದೆ. ಅಕ್ಕ, ಈ ಮಗು ಅವನ್ ಮಾಡ್ದಂಗ್ ಮಾಡ್ತೈತೆ, ಅವನ್ ಇವನ್ ಮಾಡ್ದಂಗ್ ಮಾಡ್ತಾವನೆ. ನನ್ನ ಮಗ ನಾನ್ ಮಾಡ್ದಂಗ್ ಮಾಡಿದ್ರೆ ಪಕ್ಕ ಅದು ನಂದೇ ಅಂತ ಕನ್ಫರ್ಮ್ ಆಗುತ್ತೆ. ವಿರಾಟ್, ವಿರಾಟ್ ಮೇರಾ ಬೇಟೆ. ಕಾಮಿಡಿ ಮಾಡು, ತಲಾಟೆ ಮಾಡಬೇಡ. ಸುದ್ದಿ ಬೇಡ. ನೋಡಿದ್ರ ನನ್ ಮಗ ಅವನ್ ಮಾಡ್ದಾಗ ಮಾಡ್ತಾವನೆ, ನಾನ್ ಮಾಡ್ದಾಗ ಮಾಡ್ತಾ ಇಲ್ಲ. ಸರ್ ಒಂದ್ ನಿಮಿಷ ಸರ್, ಯಾಕೆ ಸರ್ ಕುತ್ಕೊಂಡು ಎದ್ದೇಳಿ ಸರ್, ಸರ್ ಅಡಿಗೆ ಮಾಡೋಣ ಅಂತ ಕೂತ್ಕೊಂಡೆ ಸರ್. ಕಿಚನ್ ಅಲ್ಲಿ ತರಕಾರಿ ಖಾಲಿ ಆಗ್ಬಿಟ್ಟಿದೆ ಸರ್. ಈ ಪಕ್ಕದ ರೋಡಲ್ಲಿ ಸ್ಟ್ರೇಟ್ ಹೋಗಿ ಲೆಫ್ಟ್ ಹೋಗಿ ರೈಟ್ ಹೋಗಿ ಸ್ಟೆಪ್ ಹೋಗ್ಬಿಟ್ರೆ ಸರ್, ಅಲ್ಲಿ ತರಕಾರಿ ಹಣ್ಣಿ ಸಿಗ್ಲಿಲ್ಲ ಸರ್. ಅದಕ್ಕೇನು ಒಂದ್ 2 ಈರುಳ್ಳಿ ಕೊಟ್ಬಿಟ್ರೆ ಅಡಿಗೆ ಮಾಡ್ಕೊಂಡ್ಬಿಡ್ತೀವಿ ಸರ್. ಕಚ್ಚಡ ನನ್ನ ಮಗನೇ, ಆಗ್ಲಿಂದ ನನ್ನ ಮನೆಯಿಂದ ಕೊಟ್ಟು ತಗೊಂಡೋಗಿ ಇದೊಂದು ಯಾಕೋ ಬಿಟ್ಟೋದೆ. ಏನ್ ಹೇಳ್ತಿದ್ರಿ ಸರ್ ನೀವು? ಏನ್ ಹೇಳ್ತಾ ಇದೀರಾ? ಕಿತ್ತೋದ್ ನನ್ ಮಗನೇ, ನನ್ ಸಂಸಾರನೇ ಊರ್ ಬಾಕ್ಲು ಮಾಡ್ಬಿಟ್ಟಲ್ಲ. ಒಂದ್ ನಿಮಿಷ ಅದೇನಂತ ಬಿಡಿಸಿ ಹೇಳಿ ಸರ್. ಲೇ, ಬಿಡ್ಸೇಳತ್ತಲ್ಲ, ಇನ್ನೊಂದ್ ಕ್ಷಣ ನನ್ ಕಣ್ಣಿಂದ ಇರ್ಬೇಡ. ಅಲ್ಲ ಅದೇನು ಅಂತ ಹೇಳಿ ಸಾರ್, ಮಗು ನಂದೆ, ಪಕ್ಕದ ಮನೆಯವ್ರ ತರ ಆಡ್ತಾ ಇದೆ. ನಿರಂಜನ ಅಣ್ಣ, ಮಗು ನಂದೆ, ಪಕ್ಕದ ಮನೆಯವ್ರ ತರ ಆಡ್ತಾ ಇದೆ. ನೋಡ್ ಕರೆಕ್ಟ್ ಆಗಿ ನೋಡು. ಕೋಮಲ್ ಸಾರ್, ಮಗು ನಂದೆ, ಪಕ್ಕದ ಮನೆಯವ್ರ ತರ ಆಡ್ತಾ ಇದೆ. ಏನ್ರಿ ಲೇ, ಎಷ್ಟು ದಿವಸದಿಂದ ನಡೀತಾ ಇದೆ. ಇವಳು ಮಾತ್ರ ಕಿಚ್ಚಿಗಿಲಿಗಿಲಿ ಅವಳೆ, ನಾನು ಶಾಂತಂ ಪಾಪ ಮಲ್ಲಿದ್ದೀನಿ. ನಿನ್ ಜನ್ಮಕ್ಕೋಸಿ ಬೆಂಕಿ ಹಾಕ. ಹೇ, ನಿನಗೂ ಪಕ್ಕದ ಮನೆಯವ್ರಿಗೂ ಏನ್ ಸಂಬಂಧ? ಏನ್ರಿ ಮಾತಾಡ್ತಿದ್ದೀರಾ? ಏನ್ರಿ ಹೇಳ್ತಿದ್ದೀರಾ? ಅಯ್ಯೋ 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 ಅಯ್ಯೋ, ನೀವು ಜಿಪ್ಣ ಹಾಕಿದ್ರು ನಿಮ್ ಜೊತೆ ಸಂಸಾರ ಮಾಡ್ತಾ ಇದ್ದೀನ್ರಿ. ಪತಿಯೇ ಪರದೈವ ಅಂತ ನಂಬಿರೋಳು ನಾನು. ನನ್ ಮೇಲೆ ಡೌಟ್ ಪಡ್ತಾ ಇದ್ದೀರಾ? ಇನ್ ಒಂದು ಕ್ಷಣ ನಾನು ಇಲ್ಲಿರೋದಿಲ್ಲ, ಈ ಮನೆ ಬಿಟ್ಟು ಹೋಗ್ತೀನಿ. ಇನ್ನೊಂದು ಕ್ಷಣ ಇಲ್ಲಿದ್ರೆ ಕುತ್ಕೆಸ್ಗೆ ಸಾಯ್ಬಿಡ್ತೀನಿ. ಬಾರು ಕಂದ, ಬಾರು ತೆಗಿಯೋ, ಬಾರು ಬಾರು ಹೋಗೋಣ, ಬಾರು. ಮಗು ನಂದೆ, ಆದ್ರೆ ಪಕ್ಕದ ಮನೆಯವ್ರ ತರ ಆಡ್ತಾ ಇದೆ. ನೋಡಿ, ಮಗು ನಂದೆ, ಪಕ್ಕದ ಮನೆಯವ್ರ ತರ ಆಡ್ತಾ ಇದೆ. ಪಕ್ಕದ ಮನೆ. ಬಾಯ್ ಸರ್, ಬಾಯ್, ನಾನು ಹೋಗ್ತೀನಿ. ಇಷ್ಟೊಂದೆಲ್ಲ ಸಿಟ್ಟು ಮಾಡಬಾರ್ದು ಆಯ್ತಾ? ಸರ್ ಒಂದ್ ನಿಮಿಷ, ಯಾವ ಏರಿಯಾಗ ಹೋಗ್ತಾ ಇದೀರಾ ಸರ್? ಸದಾಶಿವ ನಗರಕ್ಕೆ ಸರ್. ನೋಡಿದ್ರ ಬೇಡ, ನನ್ನ ಹೆಂಡತಿ ತವ್ರ ಮನೇನು ಸದಾಶಿವ ನಗರ, ಅಲ್ಲಿಗೆ ಹೋಗ್ತಾವ್ನೆ. ಶಬ್ಬಾಷ್! ನಾನ್ ಇಲ್ದೇ ಇರೋ ಟೈಮಲ್ಲಿ ನಮ್ಮ ಮನೇಲಿ ಕ್ಯಾರಂ ಬೋರ್ಡ್ ಆಡಿ ಚೆನ್ನಾಗಿ ಜೂಜಾಟ ಆಡಿದ್ಯಾ? ಸರ್ ಏನ್ ಮಾತಾಡ್ತಿದ್ದೀರ ನೀವು? ಏನ್ ಮಾತಾಡ್ತಾ ಇದೀರಾ? ನನ್ ಸಂಸಾರನೇ ಹಾಳ್ ಮಾಡಕ್ ಬಿಟ್ಟನೋ. ಸರ್ ಏನಾಗಿದೆ ಬಿಡಿಸಿ ಹೇಳಿ. ಏಯ್, ನನ್ ಹೆಂಡತಿಗೂ ನಿನ್ಗೂ ಏನು ಸಂಬಂಧ? ಏನ್ ಸರ್ ಮಾತಾಡ್ತಿದ್ರಿ ನೀವು? ಅಕ್ಕ ಅಂತ ಬಾಯ್ ತುಂಬಾ ಕರಿತೀನಿ ಸರ್, ಹೋಗಿ ಸಂಬಂಧ ಕಟ್ತಿರಲ್ಲ ಸರ್. ಆಯ್ತು ಬಿಡಿ ಸರ್, ನಾನು ಹೋಗ್ತೀನಿ. ಮತ್ತೆ ನನ್ ಮಗು ಆಡ್ದಂಗೆ ನೀನ್ ಆಡ್ತೀಯಲ್ಲ, ಯಾಕೋ? ಅಯ್ಯೋ ಸರ್, ನನ್ಗೊಂದ್ ಕೆಟ್ಟ ಕಾಯಿಲೆ ಇದೆ ಸರ್. ನಾನು ಯಾರ ಜೊತೆ ತುಂಬಾ ಕ್ಲೋಸ್ ಆಗಿರ್ತೀನೋ ಅವ್ರ ತರ ಇಮಿಟೇಟ್ ಮಾಡಕ್ ಶುರು ಮಾಡ್ಬಿಡ್ತೀನಿ. ಸರ್ 5 ವರ್ಷದಿಂದ ನಿಮ್ ಮಗು ಜೊತೆ ತುಂಬಾ ಕ್ಲೋಸ್ ಆಗಿದೆ ಸರ್. ಮಗು ಹೆಂಗ್ ಮಾಡುತ್ತಾ ಹಂಗೆ ಮಾಡ್ತಾರೆ ಸರ್. ನಮ್ಮ ಫ್ರೆಂಡ್ಸ್ ಎಲ್ಲ ಬೈಯೋರು, ಯಾಕೋ ಚಿಕ್ಕ ಮಗು ತರ ಮಾಡ್ತೀಯ ಅಂತ. ನಂಗೂ ಬೇಜಾರಿತ್ತು ಸರ್, ಅದ್ರ ಮಗು ಅಂದ್ರೆ ತುಂಬಾ ಇಷ್ಟ ಸರ್ ನನಗೆ. ಮಗಳಿ ಕಾಯಿಲೆ ಇರೋದ್ ಮೊದ್ಲೇ ಹೇಳಿದ್ರೆ ನನ್ನ ಹೆಂಡತಿ ಓಡೆ ಹೋಗ್ತಾ ಇತ್ತಿಲ್ವಲ್ಲ. ಸರ್ ಹೆಂಗದು ನನ್ನ ಹೆಂಡತಿ ಸರ್, ಮಗು ನಂದೆ, ಪಕ್ಕದ ಮನೆ ಒಂಥರ ಆಡ್ತಾ ಇಲ್ಲ, ಅದೊಂದು ಕಾಯಿಲೆ. ಮಗು ನಂದೆ. ಅವಾಗಲೇ ಪೋಸ್ಟ್ ಕೊಟ್ಟಲ್ಲ, ಒಂದ್ ಸೈನ್ ತಗೊಳ್ಳೋದು ಮರ್ತ್ಬಿಟ್ಟೆ. ಸೈನ್ ಮಾಡಿ ಸರ್. ಇಲ್ಲಿ ಲೇ ಕಿತ್ತೋದ್ ನನ್ ಮಗನೇ, ಆಗ್ಲೇ ಬಂದು ನೀನ್ ಇಟ್ಟು ಪಿಟ್ಟಿಂಗೆ ನಾನು ಹೆಂಡ್ತಿನೂ ಓದ್ಲು, ಪಕ್ಕದ ಮನೇನು ಓದ ಕಣ. ಯಾಕೋ ಹಿಂಗ್ ಮಾಡ್ದೆ? ಸರ್ ಹೆಂಡ್ತಿನ ಕಳ್ಸೇ ಬಿಟ್ರ?
ಅಯ್ಯೋ ಸರ್ ಹೇಳದೆ ಮರ್ತ್ ಬಿಟ್ಟಿದ್ದೆ. ನನಗೊಂದು ಕೆಟ್ಟ ಕಾಯಿಲೆ ಇದೆ ಸರ್. ಯಾರ್ದಾರ ಮನೇಲಿ 2 ನಿಮಿಷ ಕೂತ್ ಬಿಟ್ರೆ ಇಲ್ಲೂ ಸಲ್ಲದಲ್ಲ ಹೇಳಿ ಆ ಮನೇನ ಊರ್ ಬಾಗಿಲು ಮಾಡ್ಬಿಡ್ತೀನಿ ಸರ್. ಏನ್ ಶಾಕು ಅದಕ್ಕೆ ಸರ್ ನಾನ್ ನಿಮ್ ಮನೆ ಒಳಗ್ ಬರಲ್ಲ ಅಂತಂದೆ, ನೀವೇ ಬಲವಂತವಾಗಿ ಕರ್ಕೊಂಡು ಹೋದ್ರಿ. ಮಗನೇ, ಇನ್ನೊಂದು ಲೆಟ್ರ್ ಕೊಡಕ್ಕೆ ಬೇರೆಯವ್ರ ಮನೆಗೆ ಹೋದ್ರೆ ಆ ಮನೆ ಸಾಯಿಸೇ ಬಿಡ್ತೀಯ. ನಿನ್ನಂತ ನನ್ನ ಮಕ್ಕಳು ಬತ್ತಿರ್ಬಾರ್ದು. ಸರ್ ಮಗು ನಂದೇ ಸರ್, ನಾನು ಹೆಂಡತಿ ಫೋನ್ ಮಾಡ್ಬಿಡ್ತೀನಿ. ಅಯ್ಯಯ್ಯೋ. ಹಲೋ ಏನು ಚಿನ್ನ, ತಪ್ಪು ಮಾಡ್ಬಿಟ್ಟೆ ಕಣೆ, ಬಾರಮ್ಮ ಮನೆಗೆ ಪ್ಲೀಸ್ ಅಮ್ಮ. ನಂಗೂ ಒಂದು ಕೆಟ್ಟ ಕಾಯಿಲೆ ಇದೆ. ನಾನು ಒಂದ್ಸಲ ತಕೊಂಡ ಡಿಸಿಷನ್ ನಾನು ಚೇಂಜ್ ಮಾಡೋದೇ ಇಲ್ಲ. ಅಲ್ಲಿ ಡೈವರ್ಸ್ ಪೇಪರ್ಗೆ ಸೈನ್ ಹಾಕಿಟ್ಟಿದ್ದೀನಿ, ನೀನು ಸೈನ್ ಮಾಡ್ಬಿಡು. ಡೈವರ್ಸ್? ಒಟ್ನಲ್ಲಿ ಈ ಒಂದು ಕೆಟ್ಟ ಕಾಯಿಲೆ ಹೇಗಿತ್ತು ಅಂತ ಹೇಳಿ ಶ್ರುತಿ ಮೇಡಮ್. ನಾನು ತುಕಾಲಿ ಅವ್ರ ಬಗ್ಗೆ 15 ವಾರ ಆಯ್ತಲ್ವಾ ತುಕಾಲಿ? ಹಾ ಮೇಡಮ್. ಇಲ್ಲಿರೋರು ಎಲ್ಲ ತುಂಬಾ ಒಳ್ಳೆ ಕಲಾವಿದ್ರು. ನಮ್ ರಾಘು, ನಮ್ ಗೊಬ್ರ, ಚಂದ್ರಪ್ರಭಾ ಅವರೆಲ್ಲ ನಿಮ್ಮನ್ನು ಓವರ್ಟೇಕ್ ಮಾಡ್ತಾರೆ. ಬಿಕಾಸ್ ಅವರು ಸೀಸನ್ 3 ಅದಕ್ಕಿಂತ ಮುಂಚೆನೂ ಅವರು ರಂಗಭೂಮಿ ಕಲಾವಿದರು. ಅವರೆಲ್ಲ ಓವರ್ಟೇಕ್ ಮಾಡೋದ್ರಲ್ಲಿ ಏನ್ ಪರವಾಗಿಲ್ಲ, ಸಹಜ ಅಂತ ಅನ್ಸುತ್ತೆ. ಆದ್ರೆ ಒಂದ್ ಮಗು ಬಂದು ನಿಮ್ಮನ್ನು ಓವರ್ಟೇಕ್ ಮಾಡೋದಿದೆಯಲ್ಲ, ಏನೋ ಒಂದ್ ಒಳ್ಳೆ ಮಾತು ಬರುತ್ತೆ ಅಂತ ತುದಿಗಾಲಲ್ಲಿ ಕಾಯ್ತಾ ಇದ್ದೆ, ಅದು ಮಗು ಕಡೆ ಸೈಡ್ ಹೋಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಗೊಬ್ರ ಏನ್ ಒಳ್ಳೇದಲ್ವಾ? ನಿಜ, ಆ ಮಗು ಚೆನ್ನಾಗಿ ಆಕ್ಟ್ ಮಾಡ್ತು ಅಂತ ಹೇಳೋದು ಒಳ್ಳೇದಲ್ವಾ? ಅವ್ ನಿನ್ ಮಗುನೇ ತಾನೇ ಅದು. ಕೆಟ್ಟ ಕಾಯಿಲೆ ಬೇರೆಯವ್ರನ್ನ ಹೊಗಳಿದ್ರೆ ಆಗಲ್ಲ ನಿಮ್ಗೆ? ಅಲ್ಲ, ನನ್ನ ಹೆಸರು ಹೇಳ್ಬಿಟ್ಟು ಹೊಗ್ಳುಬಿಟ್ಟು ಆಮೇಲೆ ಇವ್ರಿಗೆ ಹೇಳ್ತೀರ, ಅದು ಬೇಜಾರಾಯ್ತದ ನನಗೆ. ಆಕ್ಚುಲಿ ಆ ಮಗು ಯಾಕೆ ಹೇಳಿ ಚೆನ್ನಾಗಿ ಮಾಡಿದ್ದು? ಯಾಕೆ? ಅದೆಲ್ಲ ಶಿವನ್ ಇಮಿಟೇಟ್ ಮಾಡ್ತಾ ಇತ್ತು. ವಿರಾಜ್ ಹಾಯ್ ಪಾ. ರಾಜ್ಕುಮಾರ್ ತರ ಆಕ್ಟಿಂಗ್ ಹೇಳ್ಕೊಟ್ಟಿದ್ ಯಾರು? ತಾರಕ್ ಸರ್. ತುಕಾಲಿ ಅಲ್ಲ ತಾನೆ? ನಾನು 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 ಅಂತಿದ್ದ ರಿಹರ್ಸಲ್ ಅಲ್ಲಿ, ಈಗ ನೋಡಿದ್ರೆ ತಾರಕ್ ಸರ್ ಅಂತವ್ನೆ. ವಿರಾಜ್, ಅಲ್ಲಿ ಪಕ್ಕದಲ್ಲಿ ಇದಾರಲ್ಲ ನಿಮ್ಮ ಅಪ್ಪನ ಕ್ಯಾರೆಕ್ಟರ್ ಮಾಡಿದ್ರಲ್ಲ, ಅವ್ರ ಏನಾರು ಆಕ್ಟಿಂಗ್ ಹೇಳ್ಕೊಟ್ರಪ್ಪ? ಇಲ್ಲ ಅವ್ರ ಆಕ್ಟಿಂಗ್ ಚೆನ್ನಾಗಿ ಬರುತ್ತಪ್ಪ? ಇಲ್ಲ ಇಲ್ಲ, ನಾನೇನು ಹೇಳಿಲ್ಲ ತುಕಾಲಿ. ಮೇಡಮ್ ಸ್ಕಿಟ್ ಅಲ್ಲಿ ಇಲ್ಲ 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 ಅಂತ ಹೇಳಿ ಪ್ರಾಕ್ಟೀಸ್ ಮಾಡಿ ಏನ್ ಕೇಳಿದ್ರು ಇಲ್ಲ ಇಲ್ಲ. ವಿರಾಜ್ ಥ್ಯಾಂಕ್ ಯು. ಏನ್ ಆಕ್ಟಿಂಗು, ಟೈಮಿಂಗು ಮಿಸ್ ಮಾಡ್ಲಿಲ್ಲ ಕಂದ ನೀನು. ಅಲ್ಲೂ ಆಕ್ಟಿಂಗ್ ಮಾಡ್ತಿದ್ಯಾ, ಸೂಪರ್ ಆಗಿ ಆಕ್ಟ್ ಮಾಡಿದೆ ಕಣಕಂದ. ಥ್ಯಾಂಕ್ ಯು. ನಿನ್ನ ಏಜ್ ಗ್ರೂಪ್ಗೆ ನೀನ್ ಆಕ್ಟ್ ಮಾಡ್ತೀಯ ಅಂತ ಅನ್ಕೊಂಡ್ರೆ ತುಕಾಲಿನೆಲ್ಲ ಮೀರಿಸ್ಬಿಟ್ಟಿಯಲ್ಲ ಕಂದ. ಸೂಪರ್ ಬಂಗಾರ. ಇವನನ್ನ ಇನ್ನೊಂದು, ನೀವು ಬರೀ ವಿರಾಜ್ ಅಂತ ಕರೆಯಂಗಿಲ್ಲ. ವಿರಾಜ್, ವೀರ ಕನ್ನಡಿಗ ವಿರಾಜ್. ವೀರ ಕನ್ನಡಿಗ ಸೂಪರ್ ಆಗಿ ಆಕ್ಟ್ ಮಾಡಿದೆ. ಓಕೆನಾ? ಓಕೆ. ಈ ಸ್ಕಿಟ್ ಅಲ್ಲಿ ಏನ್ ಹೇಳೋದು? ಒಬ್ಬ ಕಲಾವಿದನ ಬಗ್ಗೆ ಹೇಳ್ಬೇಕು ಅಂತ ಬರುತ್ತೆ, ಆಮೇಲೆ ಅವಾಯ್ಡ್ ಮಾಡ್ಕೊಂಡು ಹೋಗ್ಬೇಕು ಅಂತ ಇಲ್ಲ, ಪರವಾಗಿಲ್ಲ, ನಂದೀಶನ್ ಬಗ್ಗೆ ಹೇಳಿ. ಇಲ್ಲ, ನಾವು ಶಿವು ಅವ್ರ ಬಗ್ಗೆ ಹೇಳ್ತೀವಿ. ಸೂಪರ್ ಶಿವು, ಖಂಡಿತ ಸೂಪರ್ ಶಿವು. ನಮ್ಮ ಗಾಯಕಿ ಅದೆಂತದೋ ಅಂತಾರಲ್ಲಪ್ಪ, ಕಂಚಿನ ಕಂಠನೋ, ನಿನ್ಗೆ ಎಂತ ಕಂಠ ಅನ್ಬೇಕು ನಾನು ಅಂತ. ಅವ್ರಿಗೆ ಗಂಟ್ಲಲ್ಲೇ ಶ್ರುತಿ ಇದೆ. ನಿನ್ನ ಹಾಡು, ನಮ್ ತುಕಾಲಿ ಆಕ್ಟಿಂಗು ಸರಿಯಾದ ಮ್ಯಾಚಿಂಗ್, ಸಖತ್ತಾಗಿತ್ತು. ಒಂಥರ ಹೇಳಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ನೋಡಿದಾಗ ನಿಜವೂ ತಿಳಿಯುವುದು ಅಂತ. ಈ ಸ್ಕಿಟ್ಟಿನ ಈ ಒಂದು ಮಾರಲ್ ಚೆನ್ನಾಗಿತ್ತು. ನೀವೆಲ್ಲರೂ ಚೆನ್ನಾಗಿ ಮಾಡಿದ್ರು. ನಂದೀಶ್, ನೀವು ತುಂಬಾ ಚೆನ್ನಾಗಿ ಮಾಡಿದ್ರಿ, ಎಲ್ಲರೂ ಚೆನ್ನಾಗಿ ಮಾಡಿದ್ರಿ. ಟೈಮಿಂಗ್ ವಾಸ್ ಬ್ಯೂಟಿಫುಲ್. ತುಕಾಲಿ, ಪಕ್ಕದಲ್ಲ ಮುಖ ನೋಡು, ಆ ಮುಖದಲ್ಲಿ ಏನಾರು ಇದೆಯಾ? ತುಕಾಲಿ, ನಿನ್ನ ಹೆಸರಲ್ಲೂ ಖಾಲಿ, ನಿಮ್ಮ ವೈಫುನು ತುಕಾಲಿ. ನಿಮ್ಮ ಹೆಸರು ಒಂದು ಓಪನಿಂಗ್ ಅಲ್ಲಿ ಹೇಳಿದ್ರಿ, ಅದ್ರ ಅರ್ಥ ಮಾತ್ರ ನಂಗೆ ಗೊತ್ತಾಗ್ಬಿಟ್ರೆ ಸಾಕು. ಇವ್ರು ನನ್ನ ಹೆಂಡತಿ ಕುಣಿಮಿಣಿ ಅಂತ, ಇವಳ ಗಂಡ ನಾನು ಚುಣಿಮಿಣಿ ಅಂತ, ಇವ್ರು ನನ್ ಮಗ ಬಡ ಬಣಿ ಅಂತ.
ಏನೋ ರೈಟ್ರು ಹೇಳ್ಕೊಟ್ಟವ್ರೆ ನೀನು ಹೇಳ್ಬಿಟ್ಟೆ ಅಂತ ಅಲ್ವಾ. ಇದ್ರಲ್ಲೆಲ್ಲ ನಂಗೆ ತುಂಬಾ ಇಷ್ಟ ಆಗಿದ್ದು ನಮ್ಮ ದೀಕ್ಷಾನೆ. ನಿನ್ ಬಗ್ಗೆ ನಾನು ಏನಕ್ಕೆ ಆತರ ಮಾತಾಡಿದೆ ಅಂದ್ರೆ, ನಿಜವಾದ ಕಲಾವಿದೆ ಆಗ್ತಾ ಇದೆಯಮ್ಮ ನೀನು. ನೀನು ಪ್ರತಿಯೊಂದು ಇದ್ರಲ್ಲೂ ಕೂಡ ಸ್ಕಿಟ್ಟಲ್ಲೂ ಕೂಡ ಒಳ್ಳೊಳ್ಳೆ ಕ್ಯಾರೆಕ್ಟರ್ನ ಆರಿಸ್ಕೊತಾ ಇದೆಯಾ, ನಿನ್ನ ಟ್ಯಾಲೆಂಟ್ನ ತೋರಿಸ್ತಾ ಇದೆಯಾ, ಏನು ಕರೆಕ್ಟ್ ಪಾಯಿಂಟ್ ಹಿಡಿತೀಯಾ, ನನ್ನ ವಾಯ್ಸ್ನ ಜನ ಎಂಜಾಯ್ ಮಾಡ್ತಾರೆ ಅನ್ಕೊಂಡಿದ್ಯಾ, ಕರೆಕ್ಟ್ ಆಗಿದೆ. ಯು ಆರ್ ಎ ಗುಡ್ ಆರ್ಟಿಸ್ಟ್, ಎಲ್ಲಾದ್ರಲ್ಲೂ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಕ್ಕೆ ಇಷ್ಟ ಥರದೆಲ್ಲ ಸಂಸಾರದಲ್ಲಿ ಬಂದೇ ಬರುತ್ತೆ. ಅದನ್ನ ನಿಭಾಯಿಸ್ಕೊಂಡು ಅನುಮಾನ ಪಡೆದಂಗೆ ಹೋಗ್ಬೇಕು ಅನ್ನೋದು ಕತೆ ಅಲ್ವಾ. ಸೂಪರ್. ಇದಕ್ಕೆ 100ಕ್ಕೆ 100 ಮಾರ್ಕು ನಾನು ವಿರಾಟ್ಗೆ ಕೊಡೋದು. ವೀರ ಕನ್ನಡಿಗ ವಿರಾಜ್ ಸೂಪರ್. ಕೋಮಲ್ ಸರ್, ತುಕಾಲಿ ಸಂತೋಷ್ ಅವ್ರ ಪರ್ಫಾರ್ಮೆನ್ಸ್ಗೆ ಹೊಗಳದೇ ಇದ್ರು ಪರವಾಗಿಲ್ಲ, ಈ ತರ ಚಮಕ್ಕಲ್ ಮಾತ್ರ ಬೇಡ. ಆಕ್ಚುಲಾಗಿ ಶಿವರೇ ನಿಮ್ಮಿಂದ ಶುರು ಮಾಡ್ತೀನಿ. ನಿಮ್ಮಲ್ಲಿ ಒಂದು ಮಗುವಿನ ಅಭಿನಯ ಇವತ್ತು ಆಕ್ಚುಲಾಗಿ ನಾನು ಈ ಪರ್ಫಾರ್ಮೆನ್ಸ್ ನಿಮ್ದು ಅವಾಗ ಒಂದು ಆ ಡ್ರಿನ್ನಿ ಏನು ಮಾಡಿದಾಗ ನಾನು ನೋಡಿದ್ದೆ. ಇವತ್ತು ನೀವು ತುಂಬಾ ಅದನ್ನ ಸಹಜವಾಗಿ ಮಾಡಿದ್ದೀರಾ. ನಿಮ್ ನೋಡಿದಾಗೆಲ್ಲ ನನಗೆ ಮಲಯಾಳಂ ಆರ್ಟಿಸ್ಟ್ ದಿಲೀಪೇ ಕಣ್ಣಿಗೆ ಬರ್ತಾರೆ. ಹೌದು, ಯಾಕಂದ್ರೆ ನೀವು ಲಾಂಗ್ ಶಾಟ್ ಅಲ್ಲೆಲ್ಲ ಸೇಮ್ ದಿಲೀಪ್ ಅವರು, ಆಮೇಲೆ ಅವ್ರು ದಿಲೀಪ್ ಅವರು ಅಂತ ಅದ್ಭುತವಾದ ಪರ್ಫಾರ್ಮರ್ ಅವರು ದಿಲೀಪ್ ಅವರು. ಅದೇ ರೀತಿ ನೀವು ನಿಜವಾಗ್ಲೂ ಪ್ರಯತ್ನ ಪಟ್ಟರೆ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾ ಒಳ್ಳೆ ಸ್ಥಾನ ಬರುತ್ತೆ ನಿಮ್ಗೆ. ತುಂಬಾ ಚೆನ್ನಾಗಿತ್ತು. ಇನ್ನ ದೀಕ್ಷಾ, ನೀನು ಕರ್ಣ ಕಠೋರವಾದ ಹಾಡು ಹೇಳ್ದೇ ಇರೋದ್ರಿಂದ ನಿನ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು ಅಂತ. ಥ್ಯಾಂಕ್ ಯು ಸರ್. ಬಟ್ ನೀನ್ ಆಕ್ಚುಲಿ ಚೆನ್ನಾಗಿ ಮಾಡ್ತೀಯ. ಬಟ್ ನೀನು ಹಾಡು ಹೇಳ್ಸಿ ಉಪ್ಸಿ ತುಂಬಾ ಕರ್ಣ ಕಠೋರವಾಗಿ ಹೇಳ್ತೀಯಮ್ಮ ನೀನು. ಅದು ಕೇಳಕ್ಕೆ ಆಗಲ್ಲ. ರಾತ್ರಿ ಎಲ್ಲ ಬೆಚ್ಚ ಬೀಳ್ತಿರ್ತೀನಿ ಒಂದೊಂದ್ಸಲ. ಆ ರೇಂಜಿಗೆ ನೀನು ವಾಯಿಸಿದೆ ಆದ್ರೂ. ಬಟ್ ಇವತ್ತು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದೆ, ವೆರಿ ಗುಡ್. ಮತ್ತೆ ವಿರಾಜ್, ವೀರ ಕನ್ನಡಿಗ ವಿರಾಜ್, ಚಿಕ್ಕ ವಯಸ್ಸಿಗೆ ಒಳ್ಳೆ ಅದ್ಭುತವಾದ ಪ್ರತಿಭೆ ಇತ್ತು. ಮೊದಲನೇ ಸ್ಕೂಲು ಮನೆ ಅಂತ ಹೇಳ್ತಾರೆ, ಮನೇಲೆ ಒಳ್ಳೆ ಟ್ರೈನಿಂಗ್ ಕೊಟ್ಟಿರೋ ಅಪ್ಪ ಅಮ್ಮ ಇದ್ದಾರೆ. ನೀನು ಒಳ್ಳೆ ಹೆಸರು ಬಂದಿದೆ, ಇನ್ನು ಮುಂದಕ್ಕೆ ಮಾಡು. ಬಟ್ ಅದ್ರ ಜೊತೆಗೆ ಓದೋದ ಕಡೆನೂ ಗಮನ ಕೊಡು. ಇನ್ನು ನನಗೊಂದು ಕೆಟ್ಟ ಕಾಯಿಲೆ, ಲಾಸ್ಟಲ್ಲಿ ತುಕಾಲಿ ಬಗ್ಗೆ ಹೇಳಲೇಬೇಕು. ಅವ್ರು ಆಕ್ಚುಲಾಗಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು. ಮತ್ತೆ ಮುಖ್ಯಮಂತ್ರಿ ಚಂದ್ರು ಅವ್ರ ವಾಯ್ಸ್ ಇವಾಗ ನೀವು ಮಾತಾಡ್ಬೇಕು. ಆಲ್ಮೋಸ್ಟ್ 60-70% ಮ್ಯಾಚ್ ಆಗ್ತಾ ಇತ್ತು. ನೀವು ಬರೀ ಮುಸುರಿ ಕೃಷ್ಣಮೂರ್ತಿ ಅವ್ರ ವಾಯ್ಸ್ ನ ಮಾಡ್ತಾ ಇದ್ರಿ. ಇವತ್ತು ಅದೊಂದು ಪ್ರಯೋಗ ಮಾಡಿದೀರಾ, ತುಂಬಾ ಚೆನ್ನಾಗಿತ್ತು. ಆಕ್ಚುಲಾಗಿ ಅವಾಗ ಸುಮ್ಮನೆ ಎದ್ ನಿಂತ್ಕೊಂಡು ನಿಮ್ಗೊಂದು ಚಮಕ್ ಕೊಡೋಣ ಅಂತ ಮಾಡಿದೆ. ಬಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದ್ರು. ವೆರಿ ನೈಸ್. ಒಟ್ನಲ್ಲಿ ಒಂದು ಅದ್ಭುತವಾದ ಸ್ಕಿಟ್ ಅಂತ ಹೇಳಿದಾರೆ. ಬಲಿ ಚಪ್ಪಾಳೆ. ಈಗ ಎಲ್ಲಾ ಸ್ಕಿಟ್ಗಳಲ್ಲಿ ಹೊಸ ಹೊಸ ಕಲಾವಿದರು ಆಡ್ ಆಗ್ತಾನೆ ಇದ್ದಾರೆ. ಕೆಲವು ಸ್ಕಿಟ್ಗಳಲ್ಲಿ ಎಲ್ಲರಿಗಿಂತ ಚೆನ್ನಾಗಿ ಒಬ್ರು ಆಕ್ಟ್ ಮಾಡಿದಾಗ ಅವ್ರ ಕಲಾವಿದರು ಹೊಸಬ್ರು ಅಂತ ಹೇಳಕ್ಕಾಗಲ್ಲ, ಅವ್ರನ್ನ ಮೆಂಟರ್ ಅಂತಾನೆ ನಾವು ಕರಿಬೇಕಾಗತ್ತೆ. ಹಾಗಾಗಿ ಈ ಸ್ಕಿಟ್ ಅಲ್ಲಿ ಇನ್ಮೇಲೆ ವೀರ ಕನ್ನಡಿಗ ವಿರಾಜ್ ಅವರು ಮೆಂಟರಿಂಗ್ ಮಾಡ್ತಾರೆ. ಯಾರಿಗೆ ಅಂದ್ರೆ ಮಿಸ್ಟರ್ ತುಕಾಲಿ ಅವರು. ನೋಡಿ, ಇವತ್ತು ನಾವು ಶಿವು ಅವ್ರನ್ನ ಆಕ್ಟಿಂಗ್ ಮೆಚ್ಕೊಂಡ್ವಿ. ಏಕೆಂದ್ರೆ ಯಾವ ಆಕ್ಟಿಂಗ್ ಬೇಕಾದ್ರೂ ಮಾಡ್ಬೋದು, ಆದ್ರೆ ಮಕ್ಕಳ ತರ ಆ ಮುಗ್ಧತೆನ ಇಟ್ಕೊಂಡು ಆಕ್ಟ್ ಮಾಡೋದು ತುಂಬಾನೇ ಕಷ್ಟ. ನಿಮ್ಗೆ ಕೊಡ್ತಾ ಇರೋ ಒಂದು ಒಳ್ಳೆ ಅವಕಾಶ. ಏನ್ ವಿರಾಜ್, ಹೇಳ್ಕೊಡ್ತೀಯಪ್ಪ? ಆಕ್ಟಿಂಗ್ ಹೇಳ್ಕೊಡ್ತೀಯಾ? ಡೈಲಾಗ್ ಎಲ್ಲ ಹೇಳ್ಕೊಡ್ತೀಯಾ? ಓಕೆ. ನಿನಗೆ ಡ್ಯಾನ್ಸ್ ಬರುತ್ತಾ? ಬರುತ್ತೆ. ಒಂದ್ ಸ್ವಲ್ಪ ಮಾಡಿ ತೋರ್ಸು ಅಂಕಲ್ಗೆ. ನೀನ್ ಮಾಡ್ದಂಗೆ ಅವ್ರು ಮಾಡ್ತಾರೆ. ಮ್ಯೂಸಿಕ್ ನೀವು ನೋಡ್ಕೊಂಡು ಅದೇ ತರ ಮಾಡ್ಬೇಕೀಗ.
ಈ ವಾರದಿಂದ ನಮ್ಮ ತುಕಾಲಿ ಸಂತು ಅವರಿಗೆ ಹೊಸ ಮೆಂಟರ್ ಆಗಿ ಆಯ್ಕೆ ಆಗಿರೋ ವ್ಯಕ್ತಿ ವೀರ ಕನ್ನಡಿಗ ವಿರಾಜ್ ಸಕ್ಕದಾಗಿ ಮೆಂಟ್ರಿಂಗ್ ಮಾಡು. ಇನ್ಮೇಲೆ ಅದು ಒಂದು ಆಕ್ಟಿಂಗ್ ಮಾಡೋ ತರ ಮಾಡು. ಓಕೆನಾ? ಓಕೆ. ಓಕೆ ಓಕೆ, ವೆರಿ ಗುಡ್. ಇದನ್ನ ಹೇಳ್ತಾ ನಿಮ್ಮನ್ನೆಲ್ಲ ಬೀಳ್ಕೊಡ್ತಾ ಇದೀನಿ. ಥ್ಯಾಂಕ್ ಯು ವೆರಿ ಮಚ್. ಎರಡು ದಿನದಿಂದ ನಮ್ಮ ಎಂಟರ್ಟೈನರ್ಸ್ ಭಯಂಕರ ಎಂಟರ್ಟೈನ್ ಮಾಡಿಬಿಟ್ಟಿದ್ದೀರಾ. ಆದ್ರೆ ಈಗ ಅಂತಿಮ ಘಟ್ಟ, ಬೆಸ್ಟ್ ಪರ್ಫಾರ್ಮರ್ಸ್ ಆಫ್ ದ ವೀಕ್ ಯಾರು ಅಂತ ತಿಳ್ಕೊಳ್ಳೋ ಸಮಯ. ಇದಕ್ಕೆ ನಮ್ಮ ಜಡ್ಜಸ್ ನ ವೇದಿಕೆ ಮೇಲೆ ಕರೆಯಕ್ಕೆ ಇಷ್ಟಪಡ್ತೀನಿ. ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಯಾರಾಗ್ತಾ ಇದ್ದಾರೆ? ಗೊಬ್ಬರ ಈ ವಾರದ ಬೆಸ್ಟ್ ಪರ್ಫಾರ್ಮರ್ ಆಗಿರೋ ವಿನೋದ್ ಗೊಬ್ಬರಗಾಲಗೆ ಸಿಗ್ತಾ ಇದೆ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್ ಅವರ ಕಡೆಯಿಂದ 10,000 ರೂಪಾಯಿಗಳ ಕ್ಯಾಶ್ ಪ್ರೈಸ್. ಈಗ ಸುದರ್ಶನ್ ಸಿಲ್ಕ್ ಚಿಕ್ಕಪೇಟೆ ಮತ್ತು ಮಾರತ್ಹಳ್ಳಿ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಯಾರು ಜಡ್ಜಸ್? ರೆಟ್ರೋ ಸ್ಟಾರ್ ಯಾರಿಲ್ಲಿ? ರೆಟ್ರೋ ಸ್ಟಾರ್ ಇಬ್ರಿದ್ರು. ಲೇಡೀಸ್ ಅಲ್ಲಿ ಯಾರು ರೆಟ್ರೋ ಸ್ಟಾರ್? ಅದ್ರಲ್ಲೂ ನೀಲಾ ಜೇವರ್ಗೆ ಟು ಎನ್ಕರೇಜ್ ಅವಳಿಗೆ ಆಶ್ಚರ್ಯ ಆಗ್ಬೇಕು. ಇಲ್ಲ, ಒಂದು ಎನ್ಕರೇಜ್ಮೆಂಟ್ ಕೂಡ ಇರಬೇಕು. ಫಸ್ಟ್ ಸೀಸನ್ ಅಲ್ಲಿ ನಮ್ಮ ದೀಕ್ಷಾ ಕೊಟ್ರಿ, ಅದ್ರ ಒಂದು ಕಲಾವಿದರನ್ನ ಎನ್ಕರೇಜ್ ಮಾಡ್ಲೇಬೇಕು. ಈ ವಾರದ ಬೆಸ್ಟ್ ಪರ್ಫಾರ್ಮರ್ ಆಗಿರೋ ನೀಲಾ ಅವರಿಗೆ ಸಿಗ್ತಾ ಇದೆ ಸುದರ್ಶನ್ ಸಿಲ್ಕ್ ಚಿಕ್ಕಪೇಟೆ ಹಾಗೂ ಮಾರತ್ಹಳ್ಳಿ ಅವರ ಕಡೆಯಿಂದ 10,000 ರೂಪಾಯಿಗಳ ಶಾಪಿಂಗ್ ವೌಚರ್. ಕಂಗ್ರಾಚುಲೇಷನ್ಸ್. ಇದೇ ಖುಷಿನಲ್ಲಿ ಈ ವೀಕೆಂಡ್ ನ ಲಾಫಿಂಗ್ ಕಥಕಳಿಯನ್ನ ನಾವು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದೀವಿ. ಮುಂದಿನ ವಾರ ಮತ್ತಷ್ಟು ಎಂಟರ್ಟೈನ್ಮೆಂಟ್ ಗಳ ಜೊತೆಗೆ ನಾವೆಲ್ಲರೂ ನಿಮ್ಮ ಮನೆಗೆ ಬರ್ತೀವಿ ಅಂತ ಹೇಳ್ತಾ, ಇಷ್ಟೊತ್ತು ನೀವು ನೋಡಿದ್ದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿಗಿಲಿ ಸೀಸನ್ 3 ಪವರ್ಡ್ ಬೈ ಅರುಣ್ ಐಸ್ ಕ್ರೀಮ್ಸ್. ಸ್ಪೆಷಲ್ ಪಾರ್ಟ್ನರ್ಸ್ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್, ಸುದರ್ಶನ್ ಸಿಲ್ಕ್ ಚಿಕ್ಕಪೇಟೆ ಮತ್ತು ಮಾರತ್ಹಳ್ಳಿ ಹಾಗೂ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್. ಮತ್ತೆ ಸಿಗ್ತೀನಿ ಮುಂದಿನ ವಾರ. ಅಲ್ಲಿವರೆಗೂ ಈ ನಿಮ್ಮ ಸ್ಮೈಲಿಂಗ್ ಸ್ಟಾರ್ ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗುಡ್ ನೈಟ್, ಲವ್ ಯು.